ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋಣ. ಹಾಗೆ ಸೂರ ಕುಳಿಸಿನೊಳಗೆ ಪೂರ ಬೆಳಗಿದ ದೀಪ ಸಾಲು ಬರದ ತಿಮ್ಮಕ್ಕನವರ ಮಗ ಆದಂತಹ ಉಮೇಶ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಹೇಳ್ತಾ ಬಸವರಾಜ್ ಸರ್ ಬಂದಿದ್ದಾರೆ. ನಮ್ಮ ಕನ್ನಡ ಸೇವೆ ರಾಜ್ಯಾಧ್ಯಕ್ಷರು ಕೂಡ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋಣ. ಹಾಗೆ ಅತಿಥಿಯಾಗಿ ಬಂದಂತಹ ಸಾಗರ್ ತುರ್ಬೇಕರ್ ಅವರನ್ನ ನಿರೂಪಕರಾಗಿ ಮಾಡಿದಂತಹ ಉಳಿಸಿಡಿ ಅವರಿಗೆ ಹಾಗೆ ಮಂಜುಕರಿ ಸರ್ಗೆ ಧನ್ಯವಾದಗಳು. ಓಕೆ, ಈಗ ಶರಣರ, ದಾಸರ, ಸಂತರ, ಮಹನೀಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಒಂದು ಕನ್ನಡ ನಾಡಲ್ಲಿ ನಾವೆಲ್ಲ ಹುಟ್ಟಿರೋದು ತುಂಬಾನೇ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ಜಾತಿ ಧರ್ಮ ಅನ್ನೋದು ನಿಜವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಅದು ಜಂಜಾಟವಾಗಬಾರ್ದು, ಜುಜಾಟವಾಗಬಾರ್ದು ಅಂತ ತುಂಬಾ ಅದ್ಭುತವಾಗಿ ಮಂಜು ಕವಿಯವರು ಬರೆದಿದ್ದಾರೆ. ಹಾಗೆ ಕಂಚಿನ ಖಂಡದ ಜನಪದ ಗಾಯಕರು ನಮ್ಮ ಮಳವಳ್ಳಿ ಮಹಾದೇವಪ್ಪನವರು ಬಂದಿರೋ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮವನ್ನು ಸ್ವಾಗತ ಮಾಡೋಣ. ಈ ಒಂದು ಅದ್ಭುತವಾದ ಹಾಡನ್ನ ರಚಿಸಿ ಸಾಹಿತ್ಯ ಹಾಗೆ ಸಂಗೀತವನ್ನ ಸಂಯೋಜನೆ ಮಾಡುವಂತ ಮಂಜು ಕವಿಯವರ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡೋಣ. ದಯವಿಟ್ಟು ವೇದಿಕೆ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಹಾಡನ್ನ ಹಾಡಿರುವಂತಹ ಬರ್ತಾ ಬರ್ತಾ ಹೇಳ್ತಾ ಇದ್ರು 2-3 ಸಾಂಗು ಹಾಗೆ ಹೀಗಿತ್ತು, ಬಂದು 4ನೇ ಸಾಂಗ್ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಕೇಳಿಸಿದ್ರು ಸರ್. ನಮ್ಮ ಊಡಿ ಚಿನ್ನಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಓಕೆ, ಮೊದಲನೇದಾಗಿ ಊಡಿಚಿನಿಯವರು ಮಾತಾಡಬೇಕು. ಯಾಕೆ ಈಗ ಮೊದಲನೇದಾಗಿ ರೊಕ್ಕ ದುಡ್ಡಿನ ಬಗ್ಗೆ ಮಾಡಿದ್ರಿ, ಸಾಲ ಮಾಡೋದು ತಿಮ್ಮಕ್ಕರ ಬಗ್ಗೆ ಹಾಡಿದ್ರಿ, ಈ ಜಾತಿ ಧರ್ಮದ ಬಗ್ಗೆ ಯಾವಾಗ ನಿಮ್ಗೆ ಒಂದು ಹಾಡನ್ನ ಮಾಡಬೇಕು ಹಾಗೆ ಹಾಡಬೇಕು ಅನ್ನಿಸ್ತು? ನನಗೆ ಕೇಳಿಸ್ತಾ ಇಲ್ಲ. ನಮಸ್ಕಾರ, ನಮ್ಮ ಹೆಸರು ರಾಮಚಂದ್ರ ಉಡಿಚೀನಿ ಅಂತ. ನಾವು ಹೋರಾಟಗಾರರು, ಸಮಾಜ ಸೇವಕರು, ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಒಂದು ನಾಡಿನಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಈ ಒಂದು ಸೇವೆ ಮಾಡೋದ್ರ ಜೊತೆಗೆ ನಾವೇನ್ ಸೇವೆ ಮಾಡ್ತಾ ಇದೀವಿ ಅದಕ್ಕೆ ಪ್ರತಿಫಲವಾಗಿ ಈ ಸಮಾಜದಲ್ಲಿ ಎಷ್ಟೋ ಸಾವಿರಾರು ಕೋಟಿಗಿರೋ ವ್ಯಕ್ತಿಗಳು ಇದ್ದಾರೆ, ಏನು ಇಲ್ದಿರೋರು ಇದ್ದಾರೆ, ಸಾಮಾನ್ಯ ವ್ಯಕ್ತಿಗಳು ಇದ್ದಾರೆ. ಆದ್ರೆ ಸೇವೆ ಮಾಡುವಂತ ಮನೋಭಾವ ಏನು ಇಲ್ದಿರೋರು ಇವತ್ತು ದುಡಿದು ಅದರಲ್ಲಿ ಬಂದಿದ್ದನ್ನ ದೇವರು ಏನು ಬಡವರಿಗೆ ಸಹಾಯ ಮಾಡುವಂತ ಸೇವೆ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ವಿನಃ ಇವತ್ತು ಸಾವಿರಾರು ಕೋಟಿ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಏನು ಪ್ರಯೋಜನ ಇಲ್ದಿರ ಅವರು ಹುಟ್ಟುತ್ತಾರೆ, ಸಾಯ್ತಾರೆ. ಆದ್ರೆ ಈ ಸಮಾಜದಲ್ಲಿ ಅವ್ರ ಹೆಸರೇ ಇಲ್ದಂಗೆ ಉಳ್ಕೊಂಡು ಹೋಗ್ತಾ ಇದೆ ಈ ಸಮಾಜ. ಅದಕ್ಕೆ ಏನೇ ಮಾಡು, ನಿನ್ ಕೈಲಾದಷ್ಟು ನೀವು ಬೆಟ್ಟದಷ್ಟು ಮಾಡಿದ್ರು ಒಂದು ಇಡಿಯಷ್ಟು 10 ಹಸಿದವನಿಗೆ ಅನ್ನ ಕೊಡ್ಬೇಕು. ಆದಷ್ಟು ನಿಮ್ಮ ಒಂದು ಸೇವೆಯನ್ನ ಬಡವರಿಗೋಸ್ಕರ ಮುಡುಪಾಗಿ ಇಟ್ಟು ಅಟ್ಲೀಸ್ಟ್ ನಾವು ಹೋದಾಗ 10 ಜನ ನಮ್ಮನ್ನ ನೆನೆಸ್ಕೊಳ್ಳುವಂತ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಏನು ಕೋಟಿ ಕೋಟಿ ರೊಕ್ಕ ಗಳಿಸಿ ಎಷ್ಟಿದ್ರೆ ಏನು ಲಾಸ್ಟ್ಗೆ ನಿಮ್ಮ ಹೆಸರು ನಿಮ್ಮ ಪತ್ರದಲ್ಲೂ ಇದ್ದಂಗಾಗುತ್ತೆ. ನಿಮ್ಮ ಹೆಸರು ನೀವು ಸತ್ತಾಗ 4 ಜನ ಓದೋದಕ್ಕಾದ್ರೂ 4 ಜನ ಬರ್ಬೇಕು, 4 ಜನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಬಹಳ ಅರ್ಥಪೂರ್ಣವಾದ ಒಂದು ಲಿರಿಕ್ಸ್ ಅನ್ನ ನಮ್ಮ ಮಂಜು ಕವಿಯವರು ನಮ್ಮ ಕೈಯಲ್ಲಿ ಆಡಿಸಿದ್ದಾರೆ. ಯಾಕೆಂದ್ರೆ ಆಡ್ಬೇಕು ಅನ್ನೋ ಉದ್ದೇಶ ಏನಕ್ಕೂ ಅಂದ್ರೆ ಆ ನೋವುಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಂಡಿದೀವಿ, ಆ ಕಷ್ಟಗಳನ್ನ ಅಳವಡಿಸ್ಕೊಂಡು ಆ ಕಷ್ಟಗಳನ್ನ ನೆನೆಸ್ಕೊಂಡು ನಾವು ಆಡಿದೀವಿ ಹೊರತು ನಾವು ದೊಡ್ಡ ಕಲಾವಿದ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಅದರಿಂದ ಆದ್ರೂ 10 ಜನ ಬದಲಾಗ್ಲಿ, ಏನು ನಾವು ಶಾಶ್ವತ ಯಾವ್ದು ಇಲ್ಲ ಈ ಸಮಾಜದಲ್ಲಿ ಅನ್ನೋ ಉದ್ದೇಶದಿಂದ ಆ ಒಂದು ಗೀತೆಯನ್ನು ಆಡಿದ್ವಿ. ಜೊತೆಗೆ ಏನು ಸಾಲುಮರದ ತಿಮ್ಮಕ್ಕನವರು ಇಡೀ ಪ್ರಪಂಚದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಏನು ವೃಕ್ಷ ಮಾತೆ ಅನ್ನೋ ಹೆಸರಲ್ಲಿ ಇಡೀ ಪ್ರಪಂಚಕ್ಕೆ ಸಾರಿದ್ದಾರೆ. ಆ ತಾಯಿ ಅಕ್ಷರಗಳು ವಿದ್ಯಾಭ್ಯಾಸ ಇಲ್ಲ ಅಂದಿದ್ರು ಇವತ್ತು ವಿಶ್ವದಲ್ಲಿ ನಮ್ಮ ಸಾಲುಮರದ ತಿಮ್ಮಕ್ಕನವರನ್ನ ಇಂಟರ್ನ್ಯಾಷನಲ್ ಇಡೀ ವಿಶ್ವದಲ್ಲಿ ಅವರನ್ನ ಪೂಜೆ ಮಾಡುವಂತ ನೆನೆಸ್ಕೊಳ್ಳುವಂತ ಕೆಲಸ ನಮ್ಮ ಸಾಲುಮರದ ತಿಮ್ಮಕ್ಕನವರು ಮಾಡಿದ್ದಾರೆ. ಈ ಪರಿಸರ ಅದರ ಬಗ್ಗೆ ಅರಿವಾಗಲಿ, ಈ ಪರಿಸರ ಇನ್ನೂ ಜನಕ್ಕೆ ಅನಿವಾರ್ಯ. ಯಾಕೆಂದ್ರೆ ಕೊರೋನಾ ಬಂದು ಗಾಳಿ ಇಲ್ದಿರೋ ಆಕ್ಸಿಜನ್ಗೋಸ್ಕರ ಎಷ್ಟು ಜನ ಕೋಟ್ಯಾಂತರ ಜನ ಸತ್ತೋಗಿದ್ದಾರೆ. ಇವತ್ತಿನ ದಿನ ಕೋಟ್ಯಾಂತರ ಜನ ಸತ್ತೋಗಿದ್ದಾರೆ. ನಮ್ಮ ಧರ್ಮಗುರುಗಳಿಗೆ ಸ್ವಾಗತ. ನಮ್ಮ ಸುಫಿ ಸಾಹೇಬರು ಬಂದಿದ್ದಾರೆ. ಜೊತೆಗೆ ಎಷ್ಟೋ ಕೋಟ್ಯಾಂತರ ಜನ ನಾವು
ಸತ್ತೋಗಿದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ಆಕ್ಸಿಜನ್ ಇಲ್ಲ ಅನ್ನೋದಕ್ಕಿಂತ ಪರಿಸರವನ್ನ ನಾವು ಕಾಪಾಡಿಕೊಂಡ್ರೆ, ಪರಿಸರವನ್ನ ಕಾಪಾಡಿಕೊಂಡು ಬಂದಂತ ಸಾಲುಮರ ತಿಮ್ಮಕ್ಕನವರ ದಾರಿಯಲ್ಲಿ ಎಷ್ಟೋ ಜನ ಇವತ್ತು ಗಿಡಗಳನ್ನ ನೆಡುವಂತ ಪ್ರತಿಯೊಂದು ಜನ್ಮದಿನಕ್ಕೂ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಈ ಸಾಲುಮರ ತಿಮ್ಮಕ್ಕನವರ ಹಾದಿಯಲ್ಲಿ ಸುಮಾರು ಲಕ್ಷಾಂತರ ಜನ ಇವತ್ತು ಹೋಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸಾಲುಮರ ತಿಮ್ಮಕ್ಕನವರ ಜನ್ಮದಿನಕ್ಕೋಸ್ಕರ ಅವತ್ತು ಅವರು ಮಾಡಿರುವಂತ ಸಾಧನೆಗಳ ಬಗ್ಗೆ ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಅನ್ನೋ ಒಂದು ಹಾಡನ್ನ ಹಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಈ ಪ್ರಪಂಚಕ್ಕೆ, ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಜನತೆಗೆ ಮುಟ್ಲಿ, ಅವರು ಬದಲಾಗ್ಲಿ, ಈ ಸಮಾಜಕ್ಕೆ ಈ ಸಾಲುಮರ ತಿಮ್ಮಕ್ಕನವರ ಮಾಡಿರುವಂತ ಕೆಲಸಗಳನ್ನ ಅವರು ಮಾದರಿಯಾಗಿ ತಗೊಂಡು ಹೋಗ್ಲಿ ಅನ್ನೋ ಉದ್ದೇಶದಿಂದ ಒಂದು ಗೀತೆ ನಾಡಿದ್ದು. ಕಡೆಗೆ ಇವತ್ತು ಏನು ನಮ್ಮ ಜಾತಿ ಧರ್ಮಗಳ ನಡುವೆ ಯಾವ ರೀತಿ ತಾರತಮ್ಯಗಳು ನಡೀತಾ ಇದ್ದಾವೆ, ಜಾತಿ ಧರ್ಮಗಳ ಹೆಸರಿನಲ್ಲಿ ರಾಜಕೀಯಗಳು ಮಾಡ್ತಾ ಇದ್ದಾರೆ, ಧರ್ಮಗಳನ್ನ ಜಾತಿಗಳನ್ನ ನಿಂದನೆ ಮಾಡ್ತಾ ಇದ್ದಾರೆ, ಇನ್ನಿತರ ಜಾತಿ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ, ಮಾನವ ಧರ್ಮ ಮಾನವ ಜಾತಿ ಏನು ನಮ್ಮ ಬಸವಣ್ಣವರ ಸಿದ್ಧಾಂತ ಏನಿತ್ತು, ಅವರ ಆಲೋಚನೆ ಏನಿತ್ತು, ಅದ್ರಲ್ಲೂ ಇವತ್ತು ನಾನು ಬೈಕೋಬೇಡಿ, ಅದ್ರಲ್ಲೂ ಜಾತಿ ಕಟ್ಟಿದ್ದಾರೆ. ಇವತ್ತು ಬಸವಣ್ಣವ್ರು ಹೇಳಿದ್ದು ಯಾವುದೇ ಜಾತಿ ಇಲ್ಲ, ಮಾನವ ಕುಲ, ಮಾನವ ಧರ್ಮ, ಮಾನವ ಜಾತಿ ಅಂತ. ಅದ್ರಲ್ಲೂ ಅದನ್ನೆಲ್ಲ ಬದಿಗೊತ್ತಿ ಮತ್ತೆ ನಮ್ಮ ಬಸವಣ್ಣ, ನಮ್ಮ ಏನು ಬೌದ್ಧ ಧರ್ಮದ ನಮ್ಮ ಬುದ್ಧಿ, ನಮ್ಮ ಬೌದ್ಧ ಗೌತಮರವರು ಏನ್ ಹೇಳ್ತಾರೆ, ಇವತ್ತು ಯಾವುದೇ ಜಾತಿ ಧರ್ಮ ಇಲ್ಲ, ಮಾನವ ಜಾತಿ, ಮಾನವ ಧರ್ಮ, ಮಾನವ ಕುಲ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಯಾರು ಜಾತಿ ಬಗ್ಗೆ ಹೇಳಿ ಅವ್ರನ್ನ ನೋಯಿಸಬಾರ್ದು, ಧರ್ಮದ ಬಗ್ಗೆ ಹೇಳಿ ನೋಯಿಸಬಾರ್ದು. ನಾವೆಲ್ಲರೂ ಮಾನವ ಕುಲ ಅಷ್ಟೇ, ಮಾನವ ಧರ್ಮ ಅಷ್ಟೇ, ಮಾನವ ಜಾತಿ ಅಷ್ಟೇ ಅನ್ನೋ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಂಡು ನಾವು ಹುಡ್ತೀವಿ, ಸತ್ತೋಗ್ತೀವಿ. ನಾವು ಸತ್ತೋಗ್ತೀವಿ ಅಂತ ಗೊತ್ತಿದ್ರು ನಾವು ಜಾತಿ ಧರ್ಮ ಇಟ್ಕೊಂಡು ಏನಪ್ಪ ಬರ್ಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಯಾರಿಗೂ ನೋವಾಗಬಾರ್ದು, ಯಾರನ್ನು ಯಾರು ವಿರೋಧಿಸಬಾರದು. ಈ ಸಮಾಜದಲ್ಲಿ ಸಮಾನತೆಯಿಂದ ಹೋಗ್ಬೇಕು. ಭಾರತೀಯ ಸರ್ವಧರ್ಮಗಳು, ಭಾರತೀಯರು ನಾವು ಈ ಒಂದು ನಮ್ಮ ದೇಶಕ್ಕೆ ಹೋರಾಟ ಮಾಡಿ ಪಡ್ಕೊತ ಒಂದು ಧರ್ಮ ಇದು ಈ ಮಾನವ ಧರ್ಮ, ಮಾನವ ಜಾತಿ, ಮಾನವ ಕುಲ ನಮ್ಮ ಭಾರತದಲ್ಲಿ. ಯಾಕಂದ್ರೆ ಹಲವಾರು ಧರ್ಮಗಳು ನಮ್ಮ ಇಡೀ ಪ್ರಪಂಚದಲ್ಲಿ ಏಕೈಕ ಯಾವ್ದಾದ್ರು ಒಂದು ದೇಶ ಇದೆ ಅದಂದ್ರೆ ಅದು ಭಾರತ ದೇಶ. ಭಾರತಾಂಬೆಯ ಮಕ್ಕಳು ನಾವೆಲ್ಲರೂ, ನಾವು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಕುಲ ಅನ್ನೋ ಲೆಕ್ಕದಲ್ಲಿ ಹೋಗ್ಬೇಕು ಅಂತ ಈ ಒಂದು ಸಾಂಗನ್ನ ನಮ್ಮ ಮಂಜು ಕವಿಯವರು ಬಹಳ ಅದ್ಭುತವಾಗಿ ಆಡಿಸಿದ್ದಾರೆ. ನೀವೇ ನೋಡ್ತೀರಾ, ನಿಮ್ಮ ಅಭಿಪ್ರಾಯಗಳನ್ನ ತಾವು ತಿಳಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತಿದ್ದಾರೆ. ಆಮೇಲೆ ಅಲ್ಲ, ಒಂದು ವಿಚಾರ ಹೇಳಬೇಕು ಸರ್. ಇವರ ಒಂದು ಹುಟ್ಟುಹಬ್ಬ ಆಗುತ್ತೆ, ನಾನು ಕೂಡ ಹೋಗಿದ್ದೆ. ಅಲ್ಲಿ ಇವರ ಅಭಿಮಾನಿಗಳು ಸೇರ್ಕೊಂಡು ಸುಮಾರು ಒಂದು 300 ಮೀಟರ್ ಫುಲ್ ಉತ್ಸವ, ವೀರಗಾಸ ಇರ್ಬೋದು, ಗೊಂಬೆ ಆಟ ಇರ್ಬೋದು, ಎಲ್ಲಾ ಮಾಡಿದ್ರು. ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಕೆಳಗೆ ನಿಂತು ಎಲ್ಲ ಸಪೋರ್ಟ್ ಮಾಡ್ತಿದ್ರು ಅಷ್ಟೇ. ಇವರು ಕಾರ್ಯಕರ್ತರ ತರ ಕೆಲಸ ಮಾಡ್ತಿದ್ರು. ಆದ್ರೆ ಒಂದು ಬೆಳ್ಳಿ ರಥ ಮಾಡಿ ಎಲ್ಲಾ ಧರ್ಮದವ್ರನ್ನ ಕೂರಿಸಿ ಅಲ್ಲಿ ಒಂದು ಉತ್ಸವ ಮಾಡಿದ್ರು. ಅದು ಖುಷಿ ಆಗುತ್ತೆ. ಅದ್ರಲ್ಲೇ ಗೊತ್ತಾಯ್ತು ಈ ಹಾಡು ನಿಮಗೆ ತುಂಬಾನೇ ಸೂಕ್ತ ಸರ್. ಮಂಜು ಕವಿ ಸರ್, ಹೇಗ್ ಸರ್ ಇಂಥ ಹಾಡುಗಳನ್ನೇ ಊಡಿ ಚಿನ್ನಿ ಅವರಿಗೆ ಕೊಡ್ತೀರಾ ನೀವು? ಯಾಕಂದ್ರೆ ಹಾಡುಗಳು ಮಾಡಿದ್ರೆ, ಆದ್ರೆ ಈ ತರ ಜಾನರ್ ಸಾಂಗ್ಗಳನ್ನೇ ಊಡಿ ಚಿನ್ನಿ ಅವರಿಗೆ ಹೇಗೆ ಕೊಡ್ತೀರಾ? ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಊಡಿ ಚಿನ್ನಿ ಅಣ್ಣವರ ಎಲ್ಲ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು. ಸೊ ಆ ಒಂದು ವರ್ಡು, ಆ ಒಂದು ಅಕ್ಷರ ಎಷ್ಟು ಅರ್ಥ ಕೊಡುತ್ತೆ ಅಂತೇಳಿ ಆ ಹೆಸರು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಒಂದೆರಡು ಮಾತು ಆಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಸರ್. ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಈ ಹಾಡುಗಳ ಬಿಡುಗಡೆ ಆಗಿತ್ತಿರುವುದು ಬಹಳ ಸಂತೋಷ, ಸಂತಸ, ಸಂಭ್ರಮದ ವಿಷಯ. ನಮ್ಮ ಡಾಕ್ಟರ್ ಎಂ ರಾಮಚಂದ್ರ ಊಡಿ ಚಿನ್ನಿ ಅವರಿಗೆ ಆ ಪರಮಾತ್ಮ ಭಗವಂತ ಯಶಸ್ವಿ ನೀಡಲಿ. ಈ ಹಾಡು ಆಗ್ತಾ ಇರೋದು ಪ್ರತಿಯೊಬ್ಬರು ಭಾರತೀಯರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ, ಮುಸಲ್ಮಾನರು, ಸಿಖ್, ಇಸಾಯಿಗಳು, ಇನ್ನಿತರೆ ಧರ್ಮದ ಬೋಧಕರು, ಸಹೋದರ ಸಹೋದರಿಯರು ಎಲ್ಲರಿಗೂ ಇದು ಸೌಹಾರ್ದತೆಯ ಒಂದು ಸಂದೇಶನವಾಗಲಿ. ನಮ್ಮೆಲ್ಲರ ಸಹಬಾಳ್ವೆ, ಸೌಹಾರ್ದತೆ ಉಳಿಯಲಿ, ಬಾಳಲಿ, ಬೆಳಗಲಿ ಅಂತ ನಾನು ಆಶಿಸುತ್ತಾ, ಮತ್ತು ಎಲ್ಲ ಈ ತಂಡದವರು, ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಆಯೋಜಕರನ್ನು ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಊಡಿ ಚಿನ್ನಿ ಅವರ
ಆತ್ಮೀಯರನ್ನು ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಡುಗಡೆ ಬಗ್ಗೆ ಮಾಡಿದ್ದಾರೆ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಈ ದಿನ ಉಡಿ ಚೆನ್ನಿಯವರಾಗಿರುವ ಜಾತಿ ಧರ್ಮದ ಜಂಜಾಟದ ಸುರುಳಿ ಬಿಡುಗಡೆ ಈ ಕಾರ್ಯಕ್ರಮ ಅದ್ಭುತವಾಗಿ ಬರೆದಿದ್ದಾರೆ ಇವರು ಕವಿಯವರು, ಮಂಜು ಕವಿ ಅವರು. ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಸಿಕ್ಕಲಿ, ಇಷ್ಟು ನೆರವೇರಲಿ ಅಂತ ಹೇಳ್ತಾ ಬುದ್ಧರು ಹೇಳ್ತಾರ, ಎಲ್ಲಾ ನದಿಗಳು ಸಿಂಧು, ಬ್ರಹ್ಮ, ತುಂಗಭದ್ರ ಎಲ್ಲ ನದಿಗಳು ಸಮುದ್ರ ಸೇತರ ಒಂದೇ ರುಚಿ, ಒಂದೇ ಬಣ್ಣ, ಒಂದೇ ನೋಟ. ಅಲ್ಲಿ ಜಾತಿ ಬರೋದಿಲ್ಲ. ಅದೇ ಬಸವಣ್ಣವ್ರು ಹೇಳ್ತಾರ, ಇವನ್ ಯಾರಯ್ಯ, ಇವ ನಮ್ಮವ ನೀರಯ್ಯ ಅಂತ. ಅದೇ ಇವ್ರು ಹೇಳ್ತಾರ, ಯಾರು? ಕನಕದಾಸರು. ಕುಲವೆಂದು ಒಡದಾಡಿದೇವಿ, ನಿಮ್ಮ ಕುಲದ ನೆಲೆಯೇನೆಂದು ಬಂದಿರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ ಸಂವಿಧಾನದಲ್ಲಿ, ಯು ಆರ್ ದಿ ಪೀಪಲ್ ಆಫ್ ದ ಇಂಡಿಯಾ, ಮೊದಲು ನಾವು ಭಾರತೀಯರು, ಆಮೇಲೆ ಹಿಂದೂ, ಮುಸ್ಲಿಂ, ಕ್ರಿಸ್ತ, ಹೀಗೆ ಎಲ್ಲ ಮೊದಲು ನಾವು ಭಾರತೀಯರು. ನಾವೆಲ್ಲ ಮೊದಲು ಭಾರತೀಯರು. ಇದು ಸರ್ವಧರ್ಮ ತೋಟ ಇದು ಅಂತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು. ಪ್ರಪಂಚದ ಅದ್ಭುತವಾದ ಸಂವಿಧಾನ. ನಮಗೆ ಸ್ವಾತಂತ್ರ್ಯ ಬಂದು ಅಷ್ಟೇ, ನಮ್ಗೆ ಸೋದರತ್ವ, ಸಮಾನತೆ, ಭ್ರಾತೃತ್ವ ಎಲ್ಲ ಬಂದದ್ದು ನಮಗೆ ಅಂಬೇಡ್ಕರ್ ಸಂವಿಧಾನದಿಂದ. ನಮ್ಮೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಸ್ತನ್ ಎಲ್ಲ ನಾವು ಭಾರತೀಯರು, ನಾವೆಲ್ಲ ತಂದಿರು. ನಮ್ಗೆಲ್ರಿಗೂ ರಕ್ಷಣೆ ಕೊಡಿ ಅಂತ ಸಂವಿಧಾನ ಹೇಳ್ತಿದೆ. ಇಂಥ ಅಂಬೇಡ್ಕರ್ ನೆನೆಸುತ್ತಾ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಈ ಧ್ವನಿಸುರಿಯ ಸಾಹಿತ್ಯ ಮಂಜು ಕವಿಯವರಿಗೆ ಎಲ್ರಿಗೂ ಹೆಚ್ಚಿಗೆ ಇನ್ನೂ ಇಂಥ ಪದಗಳು, ಇಂಥ ಇದು ಏನು ಸಾಹಿತ್ಯ ಬಿಡುಗಡೆಯಾಗಲಿ, ಅವ್ರ ಯಶಸ್ಸಾಗಲಿ. ತಾವೆಲ್ಲ ಬಂದಿದ್ದೀರಿ, ತಾವೆಲ್ರಿಗೂ ಬುದ್ಧರೇನು 5 ಸುಖ ಉತ್ಥಾನ ಸಂಪಾದ, ದಿನೇ ಅಭಿವೃದ್ಧಿಯಾದ ಸಂಪತ್ತು, ಅರಕ್ಕ ಸಂಪಾದನೆ ರಕ್ಷಣೆ ಮಾಡೋ ಸಂಪತ್ತು, ಸಾಲ ಇಲ್ಲದೆ ಸಂಪತ್ತು. ನೋಡಿ, ಇದು ಮುಖ್ಯ, ದುಂದು ವೆಚ್ಚ ಮಾಡೋದಲ್ಲ. ಸಾಲ ಇಲ್ಲದೆ ಸಂಪತ್ತು. ನೀವೆಲ್ಲ ಕಲ್ಯಾಣ ಮಿತ್ರರು. ಆಸ್ತಿ ಎಷ್ಟು ಮುಖ್ಯವೋ ನೀವು ಅಷ್ಟೇ ಮುಖ್ಯ. ಉಡಿ ಚಿನ್ನಣ್ಣವ್ರಿಗೆ ಎಲ್ರಿಗೂ ಸಮಾಜಕ್ಕೆ ನೀವು ಮುಖ್ಯ. ಮತ್ತು ಭ್ರಷ್ಟಾಚಾರ ಇಲ್ಲದೆ ಸಂಪತ್ತು ಸಿಕ್ಲಿ. ಬುದ್ಧ ಧರ್ಮ ಸಂಘದ ರಕ್ಷಣೆ ಸಿಕ್ಲಿ. ಬುದ್ಧಂ ಶರಣಂ ಅಂದ್ರೆ ಬುದ್ಧರಿಗೆ ಮಾತ್ರ ಶರಣ. ಬುದ್ಧತ್ವ ಪಡೆದವ್ರು ಎಲ್ರಿಗೂ ಶರಣು, ನಿಮ್ಗೆಲ್ರಿಗೂ ಶರಣು. ಧರ್ಮಂ ಶರಣಂ ಅಂದ್ರೆ ಸತ್ಯಕ್ಕೆ ಶರಣು, ಎಲ್ಲಾ ಧರ್ಮದ ಸತ್ಯಕ್ಕೆ ಶರಣು. ಸಂಘಂ ಶರಣಂ ಸತ್ಯ, ಎಲ್ಲಾ ಗುರುಗಳಿಗೂ ಶರಣು. ಬರೀ ಬುದ್ಧರಿಗೆ ಅಂತಲ್ಲ, ಬರೀ ಬೌದ್ಧ ಧರ್ಮಕ್ಕೆ ಅಂತಲ್ಲ, ಎಲ್ಲಾ ಧರ್ಮಕ್ಕೂ ಶರಣು ಅಂತ. ಸಾಧು ಸಾಧು ಸಾಧು. ನಮೋ ಬುದ್ಧಾಯ, ನಮೋ ಧರ್ಮಾಯ, ನಮೋ ಸಂಘಾಯ. ಇವತ್ತು ಈ ಧ್ವನಿ ಸುರುಳಿಯ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ನಿಮ್ಮೆಲ್ಲರೂ ನಾನು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಸ್ವಾಗತಿಸುವಂತನಾಗಿದ್ದೇನೆ. ಈ ಜಾತಿ ಧರ್ಮದ ಜಂಜಾಟದಲ್ಲಿ ಅನ್ನುವಂತ ಈ ಧ್ವನಿ ಸುರುಳಿಯನ್ನು ಕೇಳುವಂತ ಅನೇಕರ ಮನಸ್ಸುಗಳು ಪರಿವರ್ತನೆಗೊಂಡು ಅನೇಕರು ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯುವ ಹಾಗೆ ಅನೇಕರು ಮಾರ್ಪಾಟು ಬದಲಾವಣೆಗಳು ಅವರ ಜೀವಿತಗಳಲ್ಲಿ ಈ ಧ್ವನಿ ಸುರುಳಿಯನ್ನು ಕೇಳುವಂತ ಎಲ್ಲರಿಗೂ ಕೂಡ ಉಂಟಾಗಲಿ. ಹಾಗೆ ನಮ್ಮ ಡಾಕ್ಟರ್ ಮಂಜು ರಾಮಚಂದ್ರ ಅವ್ರಿಗೂ ಮತ್ತು ಮಂಜು ಕವಿ ಅವ್ರಿಗೂ ಶುಭಾಶಯಗಳನ್ನು ನಾನು ಕೋರುವಂತವನಾಗಿದ್ದೇನೆ. ಅಂದು ಒಂದೇ ನಾಡು, ಒಂದೇ ಕುಲವು, ಒಂದೇ ದೈವವು ಅಂತಕ್ಕಂಥ ಹಾಡನ್ನ ಮೇಹರ್ ಸಿಂಧ ಬರೆದಿದ್ವಿ. ಅದು ಮರುಕಳಿಸಿದರೆ ಮಂಜು. ಈ ಹಾಡುಗಳ ಮುಖಾಂತರ ಇನ್ನೂ ಮತ್ತೆ ಹಾಡುಗಳು ಬರಲಿ. ಇವತ್ತು ಬಿಡುಗಡೆ ಆಗ್ತಕ್ಕಂಥ ನಮ್ಮ ಉಡಿ ಚಿನ್ನಣ್ಣವರು ಹಾಗೂ ಮಂಜು ಕವಿಗಳು ಬರೆದಿರ್ತಕ್ಕಂಥ ಹಾಡು ನಾವೆಲ್ಲರೂ ಕೇಳಬೇಕು. ಇಂತಿಂತ ಹಾಡುಗಳನ್ನು ಕೇಳಬೇಕು. ಭಗವಂತ ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಬಿಡುಗಡೆ ಅಂತ ಎಲ್ಲರೂ ಒಟ್ಟಿಗೆ ಹೇಳ್ಬಿಡಿ, ಎಲ್ಲರೂ ಕೇಳೋಣ ಬಿಡುಗಡೆ ಅಂತ. ಈ ಹಾಡು ಬಿಡುಗಡೆ ಆಗಲಿ, ಎಲ್ಲರೂ ಕೇಳೋಣ. ಹಾಡನ್ನು ಕೇಳಿ ಎಲ್ಲ ಪ್ರೋತ್ಸಾಹಿಸಿ ಇಂಥ ಹಾಡುಗಳನ್ನು ಇನ್ನೂ ಹೆಚ್ಚೆಚ್ಚು ಬರಲಿ ಮಂಜು ಕವಿ ಸಾರ್ ಅಂತ ಹೇಳ್ಕೊಂತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು. ನೋಡಿ, ಎಮರ್ಜೆನ್ಸಿ ಒಂದು ಯಾವ್ದಾದ್ರು ಪೇಷಂಟ್ಗೆ ಹುಷಾರಿಲ್ಲ ಅಂದ್ರೆ ಅವನಿಗೆ ಬ್ಲಡ್ ಬೇಕು.
ನಾವು ಡಾಕ್ಟರ್ ಫೋನ್ ಮಾಡಿದ್ರೆ ಅರ್ಜೆಂಟ್ ಆಗಿ ಒಂದು ಬಿ ಗ್ರೂಪ್ ಎ ಗ್ರೂಪ್ ಯಾವ್ದೋ ಬ್ಲಡ್ ಬೇಕು ಅಂತ ಕೇಳ್ತೀವಿ, ಇಂಥ ಜಾತಿದೇ ಬ್ಲಡ್ ಬೇಕಂತ ಯಾರು ಕೇಳಲ್ಲ. ಸೊ ಅದನ್ನೆಲ್ಲ ಇಟ್ಕೊಂಡು ರೈತ ನಮ್ಮ ದೇಶಕ್ಕೆ ಅನ್ನ ನೀಡ್ತಾನೆ, ಆ ರೈತನ ಯಾವ ಜಾತಿ ಅಂತ ಯಾರು ಕೇಳಲ್ಲ. ಸೃಷ್ಟಿಕರ್ತ ನಮಗೆ ಗಾಳಿ, ಬೆಳಕು, ನೀರು, ಜೀವನಕ್ಕೆ ಮುಖ್ಯವಾದ ಅಂಶವನ್ನ ಭಗವಂತ ಕೊಟ್ಟವನೇ, ಯಾವ ಜಾತಿ ಅಂತ ಕೇಳಿ ಕೊಟ್ಟಿಲ್ಲ. ಸೊ ನಾವು ಮಾಡ್ಕೊಂಡಿರೋದು ನಮ್ದು ಆ ಜಾತಿ ಈ ಜಾತಿ ಅಂತೇಳಿ, ಮಾನವ ಕುಲ ಒಂದೇ ಜಾತಿ ಅಂತೇಳಿ ಈ ಹಾಡಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಬಂದಿದೆ. ಸೊ ಅದಕ್ಕೆ ನಮ್ಮ ಊಡಿ ಚಿನ್ನಿ ಅಣ್ಣವರೇ ಒಂದು ಹಾಡಬೇಕು ಅನ್ನೋದು ಒಂದು, ಯಾಕಂದ್ರೆ ಅವರು ಮಾಡ್ತಕ್ಕಂಥ ಸೇವೆಗಳು ಆ ಅಂಶಗಳು ಈ ಗೀತೆಯಲ್ಲಿದೆ. ಹಾಗಾಗಿ ಆ ಗೀತೆ ಸೊ ಅವರೇ ಹಾಡ್ಬೇಕು ಅಂತೇಳಿ ನಾವು ತುಂಬಾ ಇದು ಮಾಡಿಕೊಂಡು ಬಂದಂತ ಸಾಂಗು. ಹಾಗೆ ನಮ್ಮ ಈ ಒಂದು ಗೀತೆಗಾಗಲಿ ನಾವು ಮಾಡುವಂತ ಪ್ರತಿಯೊಂದು ಪ್ರಾಜೆಕ್ಟ್ಗೆ ನಮ್ಮ ಊಡಿ ಚಿನ್ನಿ ಅಣ್ಣವರ ಸ್ನೇಹಿತರು ಬೆಂಬಲವಾಗಿದ್ದಾರೆ. ನಮ್ಮ ಚಿಂತಾಮಣಿ ಶಿವಣ್ಣ ಸರ್ ಎಲ್ಲಾ ಒಂದು ಪ್ರೋಗ್ರಾಮ್ಗೆ, ಅಮರ್ ಸರ್ ಎಲ್ಲಾ ಒಂದು ಪ್ರೋಗ್ರಾಮ್ಗೆ ನಮಗೆ ಬೆಂಬಲವಾಗಿ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಊಡಿ ಚಿನ್ನಯ್ಯನವರ ಸ್ನೇಹಿತರಿಗೆ ನಾನು ಋಣಿಯಾಗಿರ್ತೀನಿ. ಮಳವಳ್ಳಿ ಸ್ವಾಮಿ ಅವರು ಬಂದಿದ್ದಾರೆ ವೇದಿಕೆಗೆ. ಇಲ್ಲಿ ಯಾವ ಜಾತಿ ಧರ್ಮ ಅನ್ನೋದಕ್ಕಿಂತ ಮುಖ್ಯ ಮಾನವತ್ವ ತುಂಬಾ ಮುಖ್ಯ ಅನ್ನೋದು ಈ ಗೀತೆಯಲ್ಲಿ ತೋರಿಸಿದೀವಿ. ಊಡಿ ಚಿನ್ನಯ್ಯನವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಗೊತ್ತಾಗದೆ ಹಾಗೆ ಸಹಾಯ ಮಾಡುವಂತ ವ್ಯಕ್ತಿ. ಒಂದು ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಷ್ಟೇ. ಕೋವಿಡ್ ಟೈಮಲ್ಲಿ ನಾನು ಇವತ್ತು ಹೇಳಲೇಬೇಕಣ್ಣ, ಬೇಜಾರು ಮಾಡ್ಕೋಬೇಡಿ. ಕೋವಿಡ್ ಟೈಮಲ್ಲಿ ನನ್ನ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಕೆಳಗಡೆ ಇಳಿದು ಬಂದು ನನಗೆ ಸಹಾಯ ಮಾಡಿದಂತ ವ್ಯಕ್ತಿ. ಕೋವಿಡ್ ಟೈಮಲ್ಲಿ ನಮಗೆ ಕೆಲಸ ಇಲ್ಲದೆ 2 ವರ್ಷ ಕಲಾವಿದರು ಒದ್ದಾಡ್ತಾ ಇದ್ವಿ. ಆ ಟೈಮಲ್ಲಿ ಹಾಸ್ಪಿಟಲ್ ಅಲ್ಲಿ ಬೆಡ್ ಅಲ್ಲಿ ಇದ್ದವರು ಕೆಳಗಡೆ ಬಂದು ಸಹಾಯ ಮಾಡಿದಂತ ವ್ಯಕ್ತಿ ಅವರು. ನಿಜವಾಗ್ಲೂ ಇಂಥ ವ್ಯಕ್ತಿ 1000ಕ್ಕೆ ಒಬ್ರು ಸಿಗೋದು. ದುಡ್ಡು ಎಲ್ಲರ ಹತ್ರ ಇರುತ್ತೆ, ಸಹಾಯ ಮಾಡೋಂಥ ಗುಣ ಇರೋದು ನಮ್ಮ ಊಡಿ ಚಿನ್ನಯ್ಯನವ್ರ ಹತ್ರ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ನಿಜವಾಗ್ಲೂ ಹೇಳ್ತೀನಿ. ನಾನು ಒಂದು ಇವತ್ತು ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಒಂದು ಹೊಟ್ಟೆಯಲ್ಲಿ ಹುಟ್ಟಿಲ್ಲದೆ ಇರ್ಬೋದು, ಬ್ರದರ್ ನೀವು ಬೆಳಿಬೇಕು, ಬ್ರದರ್ ಪ್ರತಿ ದಿನಕ್ಕೆ ಒಂದ್ಸರಿಯಾಗಿ ಹೇಳ್ತಾರೆ, ಬ್ರದರ್ ನೀವು ಬೆಳಿಬೇಕು ಅಂತೇಳಿ. ನಿಜವಾಗ್ಲೂ ನಿಮಗೆ ತುಂಬಾ ನಾನು ಋಣಿಯಾಗಿರ್ತೀನಿ. ಹಾಗೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲಾ ನನ್ನ ಸ್ನೇಹಿತರು, ಪ್ರಭಾಕರ್ ಸರ್ ಬಂದಿದ್ದಾರೆ, ಮೋಹನ್ ಗೌಡ ಸರ್ ಬಂದಿದ್ದಾರೆ, ತುಂಬಾ ಜನರ ಹೆಸರುಗಳಿದೆ. ದಯವಿಟ್ಟು ಯಾರಾದ್ರೂ ಹೆಸರು ಮಾಡ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಈ ಗೀತೆನ ಕೇಳಿ ಪ್ರೋತ್ಸಾಹಿಸಿ ಅಂತೇಳಿ ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಆಮೇಲೆ ಈ ಚಿತ್ರದ ಡಿಸೈನರು ನಮ್ಮ ದೇವು ಅವರು. ಪ್ರತಿಯೊಂದು ಡಿಸೈನರು ನಮಗೆ ಹೇಳಿದ ತಕ್ಷಣ ನೀಟಾಗಿ ಕೆಲಸ ಮಾಡಿಕೊಡ್ತಾರೆ. ವಾದ್ಯ ಸಂಯೋಜನೆ ವಿನು ಮನಸ್ಸು, ಸಂಕಲನ ವೆಂಕಿ ಅಂತೇಳಿ ನಮ್ದೆಲ್ಲ ಒಂದು ತಂಡ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ರಾಜಿ ಅಂತೇಳಿ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಗಿರೀಶ್ ಸಾಕಿ ಬಂದಿದ್ದಾರೆ. ಸೊ ಎಲ್ರಿಗೂ ಒಳ್ಳೆಯದಾಗ್ಲಿ. ಈ ಗೀತೆಯನ್ನ ಅರ್ಥ ಸಮಾಜಕ್ಕೆ ಏನು ಮಾಡಬೇಕು, ನಮ್ಮ ಕೈಲಾದ ಒಂದು ಸಹಾಯನ ಮಾಡೋಣ. ನಾವೆಲ್ಲರೂ ಒಂದೇ, ಮಾನವ ಕುಲ ಒಂದೇ ಅಂತೇಳಿ ಹಾಡಲ್ಲಿ ಊಡಿ ಚಿನ್ನಯ್ಯನವರ ಕಂಠದಲ್ಲಿ ನಾವು ಕೇಳಿದೀವಿ. ಅದೇ ರೀತಿ ಎಲ್ಲರೂ ಒಂದಾಗಿ ನಡ್ಕೊಂಡು ಹೋಗೋಣ ಅಂತೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದಯವಿಟ್ಟು ಕ್ಷಮಿಸಬೇಕು, ಬೇರೊಂದು ಕಾರ್ಯಕ್ರಮ ಹೇಳ್ತಾ ಇದ್ದೀನಿ. ಊಡಿ ಸರ್ ನಿಜವಾಗ್ಲೂ ಕೂಡ ಎಲ್ಲಾ ಕಾರ್ಯಕ್ರಮಗಳು ಕೂಡ ಕರೆಸ್ತಾ ಇರ್ತಾರೆ. ತುಂಬಾನೇ ಖುಷಿ ಆಗುತ್ತೆ. ಈಗ ಬಂದಿಗೆ ಹೋಗೋಣ ಅನ್ಕೊಂಡು ಆದ್ರೂ ಕೂಡ ಸರ್ ಯಾಕೋ ಮನ್ಸು ಬಂದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಚಿಕ್ಕ ಸನ್ಮಾನ ನಮ್ಮ ಊಡಿ ಚಿನ್ನಯ್ಯನವರ ಕಡೆಯಿಂದ. ಜೊತೆಗೆ ನಮ್ಮ ಭಾರತೀಯ ಸೇವಾ ಸಮಿತಿಯ ಕರ್ನಾಟಕ ರಾಜ್ಯ ಕಲಾವಿದರ ಘಟಕಕ್ಕೆ ಅಧ್ಯಕ್ಷರನ್ನಾಗಿ, ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೀವಿ ಕೂಡ. ಒಳ್ಳೆ ಸೇವಕ, ನಿಜವಾಗ್ಲೂ ಯಾವುದೇ ಒಂದು ಸ್ವಾರ್ಥ ಇಲ್ಲ. ಹೇಳ್ಬೇಕು ಅಂದ್ರೆ ಎಷ್ಟು ಜನ ನಾವು ನೋಡ್ತೀವಿ ಎಲ್ಲಾ ರೀತಿಯಲ್ಲಿ ಇಂಡಸ್ಟ್ರಿಯಲ್ಲಿ, ಸಿನಿಮಾ ಆಗ್ಬೋದು, ಈ ತರ ಕತೆ, ಈ ತರ ಹಾಡುಗಳಲ್ಲಿ, ಈ ತರ ಕಲಾವಿದರಲ್ಲಿ ಸುಮಾರು ಜನ ಹೆಂಗೆಂಗೋ ಮಾಡೋರಿದ್ದಾರೆ. ಬಟ್ ಒಳ್ಳೆ ಮನಸ್ಸಿಟ್ಕೊಂಡು ಯಾವುದಕ್ಕೂ ಆಸೆ ಪಡ್ದಿರ ನಿಸ್ವಾರ್ಥವಾಗಿ, ಏನು ನಿಜವಾಗ್ಲೂ ಒಂದು ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥವಾಗಿ ನಮ್ಮೆಲ್ಲರ ಜೊತೆಗೆ ಇರ್ತಾನೆ. ಯಾವುದಕ್ಕೂ ಆಸೆ ಪಡ್ದಿರ ಇಂತ ಒಂದು ಎಲ್ಲೋ ಎಲೆ ಮರೆ ಕಾಯುತ್ತಾರೆ ಇರೋರ್ನೆಲ್ಲ ನಮ್ಮನ್ನೆಲ್ಲ ಬೆಳಕಿಗೆ ತರ್ತಾ ಇದ್ದಾರೆ ಮಹಾನ್ ಭಾವ. ನಿಜವಾಗ್ಲೂ ಇವ್ರ ಜೊತೆಗೆ ನಾವು ಸದಾ ಇರ್ತೀವಿ. ನಮ್ಮ ಭಾರತೀಯರ ಸೇವಾ ಸಮಿತಿ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತುಂಬಾ ಧನ್ಯವಾದ. ಈಗ ಏನು ಸಿಡಿ ರಿಲೀಸ್ ಮಾಡ್ತಾರೆ, ದಯವಿಟ್ಟು ಮಳವಳ್ಳಿ ಮಾದೇಸ್ವಾಮಿಗಳು ವೇದಿಕೆಗೆ ಬರಬೇಕು. ನಮ್ಮ ಉಮೇಶ್ ಸರ್, ನಮ್ಮ ಸುಫಿ ಸರ್ ಅವರು ಸ್ವಾಮಿಗಳು,
ಅಮರ್ ಸರ್, ಬಸವರಾಜ್ ಪಡ್ಕೋಟಿ ಸಾಹೇಬ್ರು, ನಮ್ಮ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರು, ದಯವಿಟ್ಟು ವೇದಿಕೆ ಸುಗತಾಪಾಲ ಸಾಹೇಬ್ರು ಸ್ವಾಮಿಗಳು, ಮತ್ತೆ ಶ್ರೀನಿವಾಸ ಸ್ವಾಮಿಗಳು, ಅಮರ್ ಸರ್ ಅವರು ರಾಜ್ಯಾಧ್ಯಕ್ಷರು, ಬನ್ನಿ ಸರ್. ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡಿದ್ವಿ. ಮಾಧ್ಯಮದಲ್ಲಿ ಎಲ್ಲೂ ನಮ್ಗೆ ಜಾಸ್ತಿ ಪ್ರಚಾರ ಆಗ್ಲಿಲ್ಲ. ಜಿ ಪರಮೇಶ್ ಸರ್ ಬಂದು ಸಿಡಿನ ರಿಲೀಸ್ ಮಾಡಿದ್ರು. ಅದು ಒಂದು ಗೀತೆ ಪ್ಲೇ ಮಾಡ್ತೀವಿ. ಹಾಗೆ ಉಮೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಎಲ್ಲರೂ ದತ್ತು ಮಗ ಅಂತಾರೆ. ದತ್ತು ಮಗ ದೇವರಣೆಗೂ ಅಲ್ಲ, ದತ್ತು ಮಗ ಆದ್ರೂ ಕೂಡ ಈ ತರ ಅಮ್ಮನ್ ಯಾರು ನೋಡ್ಕೊಳ್ತಾ ಇರ್ಲಿಲ್ಲ. ಯಾಕಂದ್ರೆ ಮನೆಗೆ ಹೋಗಿದೀವಿ. ಇವತ್ತು ಆಕ್ಚುಲಿ ಅಮ್ಮ ಬರ್ಬೇಕಾಗಿತ್ತು, ಇನ್ಫೆಕ್ಷನ್ ಆಗಿರೋದ್ರಿಂದ ಪಾಪ ಅವರು ಫೋಟೋ ಕಳಿಸಿದ್ರು. ನಮಗೆ ಒಂಥರ ಆಗೋಯ್ತು. ನಿಜವಾಗ್ಲೂ ಸರ್ ನೀವು ಸ್ವಂತ ಮಗನೇ, ದತ್ತು ಮಗ ಅಲ್ಲ ಸರ್. ಯಾಕಂದ್ರೆ ನಾವು ನೋಡಿದ್ವಿ, ಕಣ್ಣಾರ ಅವ್ರ ಮನೆಗೆ ಹೋಗಿ ನೋಡಿದ್ವಿ ಸರ್. ಒಂದು ಹುಟ್ಟಿದ ಮಗುನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಆ ರೀತಿ ಮಾಡ್ತಾರೆ ಸರ್ ಅವರು. ಆ ಮಗು ಎಷ್ಟು ಜೋಪಾನ ಮಾಡ್ತಾರೆ ಅಂದ್ರೆ, ಆ ಮಗುನ ಒಂದು ಸೊಳ್ಳೆ ಕಚ್ಚದಂಗೆ ಪ್ರತಿಯೊಂದು ಯಾರು ಬಂದ್ಬಿಟ್ರೆ ಬಾಗ್ಲಾಕಿ ಅಂತ ಬೈತಾರೆ. ಅಷ್ಟು ನೀಟಾಗಿ ಹುಟ್ಟಿದ ಕೂಸನ್ನು ಯಾವ ರೀತಿ ತಾಯಿ ಜೋಪಾನ ಮಾಡ್ತಾಳೆ. ಈಗ ಪ್ರೆಸೆಂಟ್ ಉಮೇಶ್ ಸರ್ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಾನು ಯಾಕಂದ್ರೆ ಕಣ್ಣಾರ ನೋಡಿದೀನಿ ಸರ್. ಕೆಲವ್ರು ಯಾರೋ ಹೇಳ್ತಾರೆ ಏನೋ ಮಾಡ್ತಾರೆ ಅಂತ ಹೇಳಿ, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕಂತೆ ಸರ್. ನಿಜವಾಗ್ಲೂ ಆ ತಾಯಿ ಕಡೆಯಿಂದ ನಿಮಗೆ ಒಂದು, ನನ್ನ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಸರ್. ಆಟೋ ಸೀನೋ ಇದಾದ ತಕ್ಷಣ ನಮ್ಮೊಂದು ಒಂದೇ ಒಂದು ಸಾಂಗ್ ಒಂದು 3 ನಿಮಿಷ ಪ್ಲೇ ಮಾಡ್ಬಿಡ್ತೀವಿ. ತಾವು ದಯವಿಟ್ಟು ಸಹಕರಿಸಿ ಸರ್. ಒಂದ್ ನಿಮಿಷ ಇಲ್ಲ, ಸೈಡ್ಗೆ ಹಂಗೆ ನಿಂತ್ಕೊಂಡ್ಬಿಡೋದ, ಸೈಡ್ಗೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತ ಎಲ್ಲ ಗುರು ಹಿರಿಯರಿಗೆ, ಮುಂದೆ ಕೂತಿರುವಂತ ಎಲ್ರಿಗೂ ನಮಸ್ಕಾರ ತಿಳಿಸ್ತಾ, ವಿಶೇಷವಾಗಿ ಊಡಿ ಚಿನ್ನಣ್ಣನ ಬಗ್ಗೆ ತುಂಬಾ ಹೇಳೋದಿದೆ. ಊಡಿ ಚಿನ್ನಣ್ಣ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಮೊದಲನೇದಾಗಿ ಅವ್ರ ತಂದೆ ತಾಯಿಗೆ ಮತ್ತೆ ಊಡಿ ಚಿನ್ನಣ್ಣ ಮಾಡ್ತಿರೋಂಥ ಸೇವೆಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕೆಂದ್ರೆ ಈ ಸಾಂಗ್, ಈ ಹಾಡ್ನ ಬಿಡುಗಡೆ ಮಾಡಿದಾಗ ನೋಡ್ತಾ ಇದ್ದಾಗ ಅನ್ಸುತ್ತೆ, ಊಡಿ ಚಿನ್ನಣ್ಣ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಕಷ್ಟ ಎಲ್ಲಿರುತ್ತೋ ಅಲ್ಲಿ ಊಡಿ ಚಿನ್ನಣ್ಣ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ನಾವು ಇವತ್ತು ಅವ್ರು ಆ ಜಾತಿ ಈ ಜಾತಿ ಅಂತ ಹೇಳ್ತೀವಿ. ಸತ್ ಮೇಲೆ ಯಾವ ಜಾತಿನೂ ಇಲ್ಲ, ಯಾವ ಒಂದು ಇದು ಇಲ್ಲ. ಇವತ್ತು ಎಲ್ಲೋ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ತುಂಬಾ ಎಮರ್ಜೆನ್ಸಿ ಬ್ಲಡ್ ಬೇಕಾಗಿರುತ್ತೆ. ನಿಮ್ದು ಯಾವ ಜಾತಿ ಅಂತ ತಗೊಳಲ್ಲ. ಅಕ್ಕಿಗಿಲ್ಲ ಜಾತಿ, ಊಟಕ್ಕಿಲ್ಲ ಜಾತಿ, ನಮ್ಗೆ ಆಗ್ಬೇಕು ಜಾತಿ ಅಲ್ವಾ? ಯಾವುದೇ ಆಗ್ಲಿ ಒಂದು ಅರ್ಥ ಮಾಡ್ಕೊಬೇಕಾದ್ರು ಮನುಷ್ಯ ಶಾಶ್ವತ ಅಲ್ಲ, ಮನುಷ್ಯತ್ವ ಶಾಶ್ವತ ಅಂತ ಹೇಳಕ್ ಇಷ್ಟಪಡ್ತೀವಿ. ದಯಮಾಡಿ ಜಾತಿಗಳ ಮಧ್ಯೆ ತಂದಿಟ್ಬಿಟ್ಟು ತಮಾಷೆ ಮಾಡ್ಬೇಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ಅರ್ಥಪೂರ್ಣ ಸಾಂಗು ಮಂಜು ಕವಿ ಸರ್ ಆಗ್ಬೋದು, ಊಡಿ ಚಿನ್ನಣ್ಣವರ ಒಂದು ಕಂಠದಲ್ಲಿ ಮೂಡ್ ಬಂದಿದೆ. ನಿಜವಾಗ್ಲೂ ತುಂಬಾ ಯಶಸ್ವಿ ಆಗ್ಲಿ ಅಂತ ಎಲ್ಲರೂ ಪರವಾಗಿ ಆಶಿಸ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ಶರಣಾರ್ಥಿ. ಕವಿ ಕಂಡದ್ದನ್ನ ರವಿ ಕಾಣೋದನ್ನ ಕವಿ ಕಂಡ ಅಂತಕ್ಕಂಥ ಮಾತು ನಮ್ಮ ಮಂಜು ಕವಿಯವರು. ನಾವು ಸಾವಿರಾರು ಗೀತೆಗಳನ್ನ ರಚನೆ ಮಾಡಿ ಆಡಿದ್ದೀವಿ, ಜನಪದ ಗೀತೆಗಳನ್ನ. ಕವಿ ಇಷ್ಟು ಅವರು ಸಾಹಿತ್ಯವನ್ನ ನಮ್ಮ ಸಾಲ್ಮನ್ ತಿಮ್ಮವನ ಮೇಲೆ ನೋಡಿ, ಮರಗಳೆಲ್ಲ ತೋರ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿ ನಮ್ಮ ಕಣ್ಣು ಕಾಣ್ತದೆ ಅಂದ್ರೆ, ಮರವನ್ನೇ ನೆಟ್ಟು ಗಿಡವನ್ನೇ ಬೆಳೆಸಿ ನೆರಳನ್ನು ಕೊಟ್ಟು ಬೇಸಿಗೆ ಬಿಸಿಲೆಂದು ದಣಿದು ಬಂದವರಿಗೆ ಆಶ್ರಯ ಕೊಟ್ಟಂತ ಪುಣ್ಯ, ಆ ಮರವನ್ನ ನೆಟ್ಟು ಗಿಡವನ್ನ ಬೆಳೆಸಂತ ಪುಣ್ಯವಂತಿಗೆ ಆ ಭಾಗ್ಯ, ಆ ಫಲ ಎಲ್ರಿಗೂ ಬರಲ್ಲ. ನಾವು ಮಾನವರಾಗಿ ಹುಟ್ಟಿದೀವಿ, ನಮ್ಮ ಕಾಲ ಇರೋ ತನಕ ಇರ್ತೀವಿ, ನಾವು ಹೊಂಟೋಗ್ತೀವಿ. ಸಾಲ್ಮನ್ ತಿಮ್ಮವ್ವ ಇನ್ನು ಸೂರ್ಯ ಚಂದ್ರಾದಿಗಳಿರಗಂಟ್ಲು ಅವಳ ಹೆಸರು ಆ ಚಳಿನೇ ಇರುತ್ತೆ. ಹಾಗೇನೆ ನಮ್ಮ ಊರಿ ಚಿನ್ನಣ್ಣವರು, ನಾವು ರಾಮಸ್ವಾಮಿ ಅಂತ ನನ್ನ ಫೋನಲ್ಲಿ ನಿಲ್ಸ್ಕೊಂಡಿದ್ದೀನಿ. ನಾ ಎಲ್ಲರೂ ಸ್ವಾಮಿ ಸ್ವಾಮಿ ಅಂತ ಕರಿತೀನಿ. ಅವ್ರ ತಾಯಿ ತಂದೆಗಳು ರಾಮಚಂದ್ರ ಅಂತ ಕರೆದವ್ರೆ, ನಿಜಕ್ಕೂ ರಾಮಚಂದ್ರರೇ.
ಎಷ್ಟೆಷ್ಟೋ ನಾನು ಕೋಟ್ಯಾಂತರ ಜನ ನೋಡಿದ್ದೀನಿ. 50 ವರ್ಷ ಈ ಜನಪದ ಕಲೆಯಲ್ಲಿ, ನಾನು 15 ವರ್ಷಕ್ಕೆ ನಾನು ಕಲೆಯನ್ನ ಆಡ್ಕೊ ಬಂದಂತ ವ್ಯಕ್ತಿ. ಮಾಲಿಶ್ವರನ್ ಬೆಳ್ತಾರೆ ಒಂದು 15 ಲಕ್ಷ ಜನ, 20 ಲಕ್ಷ ಜನ ಅಂತ ಸನ್ನಿಧಿಯಲ್ಲಿ ನಾನು ಕಾರ್ಯಕ್ರಮ ಕೊಡ್ತಾ ಇರ್ತೀನಿ. ಎಂತೆಂಟು ಕೋಟಿ ದುಡ್ಡು ತುಕ್ಕ ಬಂದಿರೋರು ಎಂತೆಂತವರು ಇರ್ತಾರೆ. ಅದರಲ್ಲೂ ನಾನು ಹೊಗಳ ಪಟ್ನಲ್ಲ, ಯಾಕಾದ್ರೂ ಈ ಸ್ವಾಮಿಗೆ ಈ ರೀತಿ ಬಂದೈತೆ, ಯಾರು ಕಷ್ಟ ಅಂತಾರೋ ಅಲ್ಲಿ ಅವ್ರು ನೆರವೇರ್ತಾರೆ. ಎಲ್ಲರೂ ಬರಲ್ಲ ಅಂತೇಳಿ ಕೋಟಿ ಮಾಡಿರೋರು ಬರ್ಬೋದಲ್ವಾ? ಇವ್ರು ಕಷ್ಟ ಅಂತಕ್ಕಂಥವ್ರಿಗೆ ನಮ್ಮ ಮಂಜು ಅವರು ಹೇಳಿದ್ರು, ಕೊರೋನಾ ಟೈಮಲ್ಲಿ ಮೇಲ್ಗಡೆ ಇದ್ದವರು ನಮ್ಮ ನಿಜ ಸತ್ಯ 2 ವರ್ಷ ನಾವು ಕೈ ಕಟ್ಟಿ ಕುಂತ್ಬಿಟ್ವು. ನಾನು ಆಗ್ಲೂ ಈ ಕೆಳಗಂಡೆ ನಾನು ಯಾವತ್ತು ಒಂದು ತಿಂಗಳಲ್ಲಿ 25 ರಾತ್ರಿ ಪ್ರೋಗ್ರಾಮ್ ಮಾಡೋದು. ದಿನ ಪ್ರತಿನಿತ್ಯನು ರಾತ್ರಿನೂ ಹೋಗಿ ಬಂದಿದ್ರಿ, ಇವತ್ತು ನೈಟ್ನು ಹೋಗ್ಬೇಕು. ಹಾಗಾಗಿ ನಾವು 2 ವರ್ಷ ನಾವು ಕುಂತಾಗ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವು. ಅಯ್ಯ ನಾನು ಬರ್ತೀನಿ ಗಾರೆ ಕೆಲಸಕ್ಕೆ. ಏನ್ ಕೊಡ್ತಾರೆ ದುಡ್ಡು? 600 ರೂಪಾಯಿ ಕೊಡ್ತಾರೆ ಗಾರೆ ಕೆಲಸವ್ರಿಗೆ. ಗಾರೆ ಕರಣಿ ಹಿಡ್ಕೊಂಡವ್ರಿಗೆ 800-900 ರೂಪಾಯಿ ಕೊಡ್ತಾರೆ. ಯಾವುದು ಕೂತ್ಕೊಂಡ್ ಕಾಲ ಕಳಿಯೋದು? ನಾನು ಬರ್ತೀನಿ ಒಂದು 5-6 ದಿನ ದುಡಿಮೆ ಮಾಡಿದ್ರೆ ಒಂದಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಒಂದಷ್ಟು ಹಣನು ಬರ್ತದೆ ಅಂತಂದಾಗ ವಾಣ ನಿನ್ನ ಯಾರನ್ನ ಕರ್ಕೊಂಡು ಹೋಗೋದು ಅಂತ ನಾನು ಕರ್ಕೊಂಡು ಹೋಗ್ದೆ ಹೋದ. ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ 2 ವರ್ಷ, ಯಾರು ಕರೀಲಿಲ್ಲ, ಎಲ್ರಿಗೂ ಕೊರ. ಊರು ರಾಡವಾಗ ನಡೆಸ್ತೀರಿ, ಕಳ್ಳಾಕ್ಬಿಟ್ಟಿರು ಅಡ್ಡ ಯಾರು ನೀವು ಬರಬೇಡಿ, ನೀವು ಕೊರೋನಾ ಅಂತ ನಡೆಸ್ಬಿಡ್ತೀರಿ ಅಂತ. ನೋಡಿ ಅವರು ಮಾತಂದ್ರು ಮಂಜಣ್ಣವರು. ಮೇಲ್ಗಡೆ ಇದ್ದವರು ಬಂದು ಆ ಕಲಾವಿದರ ಕಷ್ಟ ಏನು ಅನ್ನೋದನ್ನ ಹೊರತ್ಕೊಂಡು ಅವರು ಸಹಾಯ ಮಾಡೋದ್ರಲ್ಲ, ಅದು ಕೋಟಿ ಪುಣ್ಯ. ನಾವ್ ಯಾರ್ಯಾರು ಏನೇನೂ ಉಟ್ಕೊಂಡು ಹೋಗಲ್ಲ. ಅದಕ್ಕೇನೆ ಒಳಿತು ಮಾಡು ಮನಸ್ಸ ಇರೋದು 3 ದಿವಸ. ನೀವು ಒಳ್ಳೇದು ಮಾಡೋದು, ಕೆಟ್ಟದಂತೂ ಬಯಸ್ಬೇಡ. ನಮ್ ಕೈನ ಆಯ್ತಾ ಸಹಾಯ ಮಾಡುವ, ಇಲ್ವಾ ನೋಡಪ್ಪ ಆ ಮುಂದಿನ ಮನೆ ಅವ್ರು ಕೊಡ್ತಾರೆ ಹೋಗಪ್ಪ ಅಂತೇಳಿ ಮುಂದಿನ ಮನೆ ತೋರೋಣ ಅಂದ್ರೆ ಕಲ್ಲಾಕುವಂತ ಕೆಲಸ ಯಾರು ಮಾಡಬಾರ್ದು ಅಂತ. ಹಾಗೆ ನಾವು ಎಷ್ಟು ಪದಗಳ ಉಪಯೋಗಿಸುವ ಸಾಲದು. ಉಡಿ ಚಿನ್ನಣ್ಣವ್ರಿಗೆ ಇದ್ಯಾವುದೋ ಹಿಂದಿನ ಜನ್ಮದ ಪೂರ್ವ ಜನ್ಮದ ಪುಣ್ಯ. ಅವ್ರ ತಾಯಿ ತಂದೆಗಳು ಅಂತ ಮಗನಿಗೆ ಜನ್ಮ ಕೊಡ್ತಾರೆ ಅಂತಂದ್ರೆ, ಕೃಷ್ಣ ದೇವಕಿ ಹೊಟ್ಟೆ ಒಳಗೆ ಹುಟ್ಟಿದ್ದು 8ನೇ ಮಗನಾಗಿ ಸೋದರ ಮಾವನು ಸಂಹಾರ ಮಾಡ್ದ. ಇನ್ನು ಮೊದಲು ಹುಟ್ಟದವ್ರು ಎಲ್ಲರೂ ಸೋದರ ಮಾವ ಕೆಲಸ ಎಲ್ಲರೂ ಕೊಂದಾಗ್ತ. ಅದು ಉಳ್ಕೊಂಡವನೇ 8ನೇ ಮಗನಾಗಿ ಕೃಷ್ಣ. ಹಾಗೇನೆ 14ನೇ ಮಗನಾಗಿ ಹುಟ್ಟಿದವರು ಡಾಕ್ಟರ್ ಅಂಬೇಡ್ಕರ್ ಅವರು. 13 ಜನ ಇವ್ರಿಗೆ ಯಾಕೆ ಬುದ್ಧಿ ಇರ್ಲಿಲ್ಲ? ಇವ್ರಿಗಿಂತ ಮೊದಲೇ ಹುಟ್ಟದವ್ರಲ್ವೇ ಅವರೆಲ್ಲರೂ. ಇವ್ರ ಕಡೆ ಆಸಕ್ತಿ, ನಾನು ವಿದ್ಯೆದನ್ನ ಈ ರೀತಿ ಓದ್ಬೇಕು ಅಂತ ಛಲ ತಗೊಂಡು ಓದ್ದವ್ರು ಯಾರು? ಅಂಬೇಡ್ಕರ್. ಹಂಗೆ ಇವ್ರು ಯಾವ್ದೋ ಜನ್ಮದ ಪುಣ್ಯ. ನಮ್ಮ ಉಡಿ ಚಿನ್ನಣ್ಣವರು ಪಾಪ ಬಡವ್ರು ಕಂಡ್ರೆ ಕರಿಕರ ಇಟ್ಟು ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ನಾನ್ ಕೇಳೋದಷ್ಟೇ, ಕೆರೆಗೆ ಚೆಲ್ಲು ಶಿವ, ನೀನೊಬ್ಬ ಒಲಿದು ಕೋಟಿ ಕೊಡುವುದಾದರೆ ಬಚ್ಚಿಟ್ಟು ಬಂದೆ ಮೇಲೆ ಕಟ್ಸೋರು ಬೇರೆ ಜನಗಳಿದ್ರು, ಕೋಟಿ ಹಣ ಬಂದ್ರು ಬಡವರಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಅಂದ್ರೆ ನಮ್ಮ ಉಡಿ ಚಿನ್ನಣ್ಣವರು, ರಾಮಚಂದ್ರ ಮೂರ್ತಿ. ಅವರಿಗೆ 100 ವರ್ಷ ಆಯುಷ್ಯ ಆರೋಗ್ಯ ಕೊಡಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಈ ಗೀತೆ ಬರೆದಂತೆವರು ನಮ್ಮ ಮಂಜು ನೋಡಿ ಎಂತ ಚಂದೊಳ್ಳು ಪದ ಬರೆದವ್ರೆ. ಹಾಡುಗಳು ಕೇಳುವಲ್ಲ, ಸಾಲ್ಮಾರ್ ತಿಮ್ಮಕ್ಕನವ್ರದು ಮತ್ತು ಜಾತಿ ಬಗ್ಗೆ ನಾವು ಮೆಹಬೂತನ ಸಿನಿಮಾ ನೋಡಿದ್ವು. ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಹಾಡವೆ ನೋಡಿ. ಆವತ್ತಿನ ಹಾಡು ನನಗೆ ಇವಾಗ ಇವ್ರು ಬರೆದಿರ್ತಕ್ಕಂಥ ಹಾಡು ಎಂತ ಅದ್ಭುತವಾಗಿ ಬರ್ತಿರಪ್ಪ. ಜಾತಿ ಯಾವುದೇನೇನಿಲ್ಲ ಸ್ವಾಮಿ, ಇದೇನೇನು ಇಲ್ಲ, ಮನುಷ್ಯರು ಕಟ್ಕೊಂಡ್ರೋದು ಅಷ್ಟೇ ಎಲ್ಲರೂ. ಅದಕ್ಕೆ ನೋಡಿ ರಾಜ್ಕುಮಾರ್ ಹಳ್ಳಿ ಆದರೇನು ಶಿವ, ಡಿಲ್ಲಿ ಆದರೇನು ಶಿವ, ಜನರೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ. ಎಲ್ಲರೂ ಅವನಂತೆ, ಎಲ್ಲರೂ ಕಂತೆ ಕಟ್ಟದೆ ಗೊತ್ತ ಹೊಗೆ ಇದೆ. ಯಾರು ಈ ಭೂಮಿ ಮೇಲೆ ಆ ಪಾಟಿ ರಾಜರಾದ್ರು ಅಂಗ ವಂಗ ಕಳಿಗ ಕಾಶ್ಮೀರ ಕೊಚ್ಚಿ ಕೊಡಿಯಾನ ಸಿಂಧು ಭೈರವಿ ಮಹಾರಾಷ್ಟ್ರ ವಿಜಯನಗರ ಸಾಮ್ರಾಜ್ಯವನ್ನು ಆದಂತ ರಾಜರಾಜರುಗಳೇ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗವ್ರೆ. ಇನ್ನು ನಮ್ಗೇನೇನು ಅಲ್ಲ, ನಾವು ಒಂದಿನ ಮಣ್ಣಾಗಿ ಹೋಯ್ತೀವಿ, ಇಲ್ಲ ಸುಟ್ಟು ಪೂಜೆ ಹೋಯ್ತೀವಿ. ಇದಿಷ್ಟೇ. ಭಗವಂತ ಎಲ್ಲರೂ ಒಳ್ಳೇದು ಮಾಡಿ ಮಂಜನಿಗೆ ಇನ್ನೂ ಹೆಚ್ಚಿನ ಹಾಡುಗಳನ್ನು ಬರುವಂತ ಶಕ್ತಿ ಕೊಡಲಿ. ನಾನು ಅವರು ಬರೆದಂತ ಹಾಡಿಗೆ ಯಾವತ್ತಾರು ಒಂದಿನ ನನ್ನದೊಂದು ಧ್ವನಿಯನ್ನ ಅವರ ಹಾಡಿಗೆ ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನೆನ್ನೆ ಒಂದು ಸಿನಿಮಾಕ್ಕೆ ಯಾವ್ದು ಗುಂಜರ ಅಂತಕ್ಕಂಥ ಸಿನಿಮಾ, ಅಲ್ಲಿ ಒಂದು ಹಾಡು ಬಂದಿದ್ದೀನಿ, ಬಹಳ ಅದ್ಭುತವಾಗಿದೆ. ಹಾಗೆ ನಮ್ಮ ಮಂಜಣ್ಣವ್ರು ಹೇಳಿದ್ರೆ, ನಮ್ಮ ಉಡಿ ಚಿನ್ನಣ್ಣವ್ರು ಹೇಳಿದ್ರೆ ನಾನು ಒಂದು ಹಾಡನ್ನ ಹಾಡ್ಕೊಡ್ತೀನಿ. ಎಲ್ರಿಗೂ ಮನೆ ಮಾಡಿ ಒಳ್ಳೇದು ಮಾಡಿ.
ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯನಃ ಪ್ರಚೋದಯಾತ್. ಜನಸೇವೆ ಜನಾರ್ದನ ಸೇವೆ ಸರ್ವೇ ಜನ ಸುಖಿನೋ ಭವಂತು. ಈ ನಮ್ಮ ಭಾರತ ದೇಶವು ಇಡೀ ವಿಶ್ವದಲ್ಲಿ ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವುದು ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ನಾಡು ಕರ್ನಾಟಕ ರಾಜ್ಯವು ಶರಣರು, ಸೂಫಿ ಸಂತರು, ಸತ್ಪುರುಷರು, ಗುರುಕುಲದ ಪರಂಪರೆಯನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕ ರಾಜ್ಯ. ನಾವೆಲ್ಲರೂ ಹೆಮ್ಮೆ ಪಡಬೇಕು. ಈ ನಮ್ಮ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿ ಬೆಳೆದಿರೋರು, ಗಿಡ ಮರದಲ್ಲಿ ಬೆಳೆಸಿ ಅತ್ಯುತ್ತಮ ಕಾರ್ಯ, ವಿನೂತನ ಕಾರ್ಯವನ್ನು ನಿರ್ವಹಿಸಿರುವಂತಹ ತಿಮ್ಮಪ್ಪ ನಮ್ಮ ಕನ್ನಡ ನಾಡಿನಿಂದ ಇಡೀ ಭಾರತ ದೇಶದಲ್ಲಿ ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಪಡೆದಿರೋದು, ಇನ್ನು ಅನೇಕ ಪ್ರಶಸ್ತಿಗಳು ಆ ತಿಮ್ಮವ್ವ ಮತ್ತು ಅವರ ಸುಪುತ್ರರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ವಾತಂತ್ರ್ಯದ ನಂತರ ರಾಜಕೀಯ ಯಾವತ್ತಿಂದ ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ರಾಜಕೀಯ ಹೆಸರಿನಲ್ಲಿ ಜಾತಿ, ಧರ್ಮ, ಭೇದ ಭಾವ, ಕೋಮುವಾದಿತ್ಯ ಈ ಬೀಜವನ್ನು ಬೀಸುತ್ತಿರುವಂತಹ ರಾಜಕಾರಣಿಗಳಿಗೆ ಮೊಟ್ಟ ಮೊದಲು ಈ ನಮ್ಮ ಸೌಹಾರ್ದತೆಯ ಸಂದೇಶವನ್ನು ನೀಡಿರುವಂತಹ ನಮ್ಮ ಓಡಿ ಚಿನ್ನಿಯವರ ಹಾಡು ಅರ್ಥ ಆಗ್ಬೇಕು. ನಾನು ಅನ್ಕೊಳ್ತೀನಿ, ಇಡೀ ಭಾರತ ದೇಶದಲ್ಲಿ ಎಷ್ಟೊಂದು ಭಾಷೆಗಳಿದೆ, ಆ ಭಾಷೆಯಲ್ಲಿ ಡಬ್ಡಾಗಿ ಹಾಡು ಎಲ್ಲಾರ್ಗೂ ಅಳಿಸಿ ಎಲ್ಲ ಒಂದು ಒಳ್ಳೆ ಸಂದೇಶ ಇಡೀ ಭಾರತ ದೇಶಕ್ಕೆ ಹೋಗುತ್ತೆ, ಇಡೀ ವಿಶ್ವಕ್ಕೆ ಹೋಗುತ್ತೆ. ಇದು ಬಹಳ ಒಳ್ಳೆ ಕಾರ್ಯ. ಸೂಫಿ ಸಂತರ ಮಾರ್ಗದರ್ಶನ, ಜಾತಿ ಭೇದ ವಿಲ್ಲದೆ ಅವರ ಜೀವನ, ಅವರ ಚರಿತ್ರೆ, ಅದೇ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಈ ಹಾಡು ಬರೆದಿದ್ದಾರೆ ಅನ್ಸ್ಕೊಳ್ತೀನಿ ನಾನು. ರೂಢಿ ಚಿನ್ನಿ ಅವರು ಮಂಜು ಕವಿ ಬರೆದಿದ್ದಾರೆ ಮತ್ತು ನಮ್ಮ ಹೂಡಿ ಚಿನ್ನಿ ಅವರು ಹಾಡಿದ್ದಾರೆ. ಬಹಳ ಸಂತೋಷ, ಬಹಳ ಸಂಭ್ರಮದ ವಿಷಯ. ಮನಸ್ಸುಗಳನ್ನು ಕದಡಿ ಕೋಮುವಾದಿತ್ಯದ ಹೆಸರಿನಲ್ಲಿ ಬೇರ್ಪಡಿಸೋ ಸನ್ನಿವೇಶನಗಳು ಎಷ್ಟೊಂದು ಎದುರಾದರೂ ಸಹ ಸೌಹಾರ್ದತೆ, ಸಹಬಾಳ್ವೆಗೆ ಮತ್ತು ನಮ್ಮ ಏಕತೆ, ಸಮಗ್ರತೆಗಾಗಿ ನಿಂತಿರುವಂತಹ ಒಳ್ಳೆ ವ್ಯಕ್ತಿಗಳು, ಅತ್ಯುತ್ತಮ ವ್ಯಕ್ತಿಗಳು ಕೂಡ ಸಹ ಈ ಜಗತ್ತಲ್ಲಿ ಇದ್ದಾರೆ ಅಂತ ಇವತ್ತು ಸಾಧಿಸಿ ನಮ್ಮ ಹೂಡಿ ಚಿನ್ನಿಯವರು, ಈ ಹಾಡು ಬರೆದಿರುವಂತಹ ಕವಿ ಮಂಜು ಅವರು, ಅವ್ರ ತಂಡದವರು ಎಲ್ಲರೂ ಒಂದು ಸಾಧಿಸಿದ್ದಾರೆ. ಎಲ್ಲರಿಗೂ ಜಯವಾಗಲಿ ಮತ್ತು ಅವ್ರು ಏನು ಸಾಧಿಸ್ಕೋಬೇಕು ಅಂತ ಅನ್ಸ್ಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿ, ಆ ಪರಮಾತ್ಮ ಅದನ್ನು ಪೂರೈಸಲಿ, ಯಶಸ್ವಿಯಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಕವಿ ಚಿನ್ನು ಮತ್ತು ಮಂಜು ಕವಿ ಅವರಿಗೆ ಯಶಸ್ಸಾಗಲಿ. ಅವರು ಬರೆದಿರ್ತಕ್ಕಂಥ ಪದ್ಯ ಪ್ರಪಂಚದ ಎಲ್ಲಾ ಮೂಲೆಗೂ ಹೋಗ್ಲಿ ಅಂತ ಹೇಳ್ತಾ, ಈಗ ಸಾಲು ತಿಮ್ಮಕ್ಕನ ವಿಷಯ ಅಂತಂದ್ರೆ, ಧರಣಿಗೆ ಗಿರಿ ಬಾರವೇ, ಗಿರಿಗೆ ಮರವು ಬಾರವೇ, ಬಳ್ಳಿಗೆ ಕಾಯಿ ಬಾರವೇ, ಎತ್ತ ತಾಯಿಗೆ ಮಗುವು ಬಾರವೇ. ಇದನ್ನ ನಾವು ಸಾಲು ತಿಮ್ಮಕ್ಕನ ನಾವು ಅಶೋಕ ಚಕ್ರವರ್ತಿ ವಂಶಸ್ಥರು ಅಂತ ಹೇಳ್ಬೇಕು. ಅಶೋಕ ಚಕ್ರವರ್ತಿ ಸಾಲು ಮರ, ರಸ್ತೆ ಪಕ್ಕದಲ್ಲಿ ಮರ ನೆಡೋದು, ನೀರು, ಬಾವಿ ಮತ್ತು ಅರವಟ್ಟಿಗೆ ಮತ್ತು ಪ್ರಾಣಿಗಳಿಗೆ ಆಸ್ಪತ್ರೆ ತರದವನು ಅಶೋಕ ಚಕ್ರವರ್ತಿ. ಅದನ್ನ ಧಮ್ಮ ಚಕ್ರವರ್ತಿ ಅಂತ ಈಗ ನಮ್ಮ ನ್ಯಾಷನಲ್ ಫ್ಲಾಗ್ ಅಶೋಕ ಚಕ್ರ ಇದೆ, ನಿಮ್ಗೆ ನೋಡ್ತಿದ್ದಾರಲ್ಲ, ಅಶೋಕ ಚಕ್ರ ಇದೆ. ಸತ್ಯ ಚಕ್ರ ಅದು ಉಳ್ತಾ ಇದೆ, ಇದು ಹಿಂದ್ಕೋಗಲ್ಲ, ಸತ್ಯನೇ. ಆ ರೀತಿ ಸತ್ಯನ ಇಬ್ರು ವೀರರು ಹೋಗ್ಲಿ. ಆಮೇಲೆ ನಾನು ಟಿ ನರಸೀಪುರದ ಒಂದು ಮೂರಲ್ಲಿ ನಾನು ವಿಹಾರ ಮಾಡ್ತೀನಿ, ಬುದ್ಧ ವಿಹಾರ. ಹೂಡಿ ಚಿನ್ನ ನನಗೆ ನನ್ಗೆ ತೊಂದರೆ ಇದೆ ಅಂದಾಗ ಅವ್ರ ಕೈಲಾದ ಸಹಾಯನ ಬನ್ನಿ ನಾನು ಕೊಡ್ತೀನಿ ಅಂತ ನನಗೆ ಸಹಾಯ ಮಾಡಿದ್ರು. ಅವನು ಕೋಟಿಪತಿ ಅಲ್ಲ, MP MLA ಕೊಡದೆ ಕೆಲಸನ ಹೂಡಿ ಚಿನ್ನ ಮಾಡಿದ್ದಾರೆ. ಅವರು ಉನ್ನತ ಮಟ್ಟಕ್ಕೆ ಹೋಗಿ
ಅವ್ರಿಗೆ ಅಧಿಕಾರ ಸಿಕ್ಲಿ, ಆಯಸ್ಸು ಸಿಕ್ಲಿ ಅಂತ ಹೇಳ್ತಾ, ಬುದ್ಧ ನಮ್ಮ ಸಂಘದ ರಕ್ಷಣೆ ಸಿಕ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆ ಮಾಡ್ತೀನಿ ಬಂಧುಗಳೇ. ಸಾಧು ಸಾಧು ಸಾಧು. ಕಾರ್ಯಕ್ರಮ ಕೂಡಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ನಾನು ಮತ್ತೊಂದು ಸಾರಿ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮಗೆ ಶುಭವನ್ನು ಕೋರುವಂತನಾಗಿದ್ದೇನೆ. ಈ ಧ್ವನಿ ಸುರುಳಿಯು ಕೇಳುವಂತ ಅನೇಕರು ತಮ್ಮ ಮನ ಕಣ್ಣುಗಳನ್ನು ತೆರೆದಂತವರಾಗಿ ಈ ಹಾಡಿನಲ್ಲಿ ಹಾಡಿರುವಂತಹ ಸಾಹಿತ್ಯವನ್ನು ಗ್ರಹಿಸಿ ತಮ್ಮ ಜೀವಿತಗಳಲ್ಲಿ ಅನುಸರಿಸಿ ನಡೆಯುವ ಹಾಗೆ ಆ ದೇವರು ಎಲ್ಲರಿಗೂ ಕೂಡ ಶಕ್ತಿಯನ್ನು ಒದಗಿಸಲಿ ಎಂಬುದಾಗಿ ಕೂಡ ನಾನು ಮನವಿ ಮಾಡುವಂತವನಾಗಿದ್ದೇನೆ. ಹಾಗೆ ಊಡಿ ಚಿನ್ನಿಯವರ ಕುರಿತಾಗಿ ಕೂಡ ನಾವು ಹೇಳುವಾಗ ಅವರು ನಿಜವಾಗ್ಲೂ ಕೂಡ ಈಗ ಮಾತ್ರ ಈ ಹಾಡು ಅವರು ಸರ್ವ ಧರ್ಮಗಳ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಮಾಡುವುದ್ರ 1-2 ವರ್ಷಗಳ ಹಿಂದೆನೆ ಅವ್ರು ಮಾಡಿದ್ರು. ಪ್ರತಿ ವರ್ಷವೂ ಕೂಡ ಅವ್ರು ಮಾಡ್ತಾನೆ ಇರ್ತಾರೆ. ಹಾಗೆ ಈ ಒಂದು ದಿವಸದಲ್ಲಿ ಕೂಡ ಆ ಒಂದು ಕಾರ್ಯಕ್ರಮಕ್ಕೂ ಮತ್ತು ಈ ಒಂದು ಧ್ವನಿ ಸುರುಳಿಗೂ ಕೂಡ ಒಂದು ಹೊಂದಾಣಿಕೆ ಇದೆ. ಅವ್ರು ಬರೀ ತೋರಿಕೆಗಾಗಿ ಈ ಧ್ವನಿ ಸುರುಳಿ ಮಾಡ್ಲಿಲ್ಲ ಅಂತ ಅದಕ್ಕೆ ನಾನೇ ಐ ವಿಟ್ನೆಸ್, ನಾನೇ ಸಾಕ್ಷಿಯಾಗಿದ್ದೇನೆ. ಯಾಕಂದ್ರೆ ನಮ್ಮನ್ನು ಅನೇಕ ಕಾರ್ಯಕ್ರಮಗಳಿಗೆ ಅವರು ಆಹ್ವಾನಿಸಿ ಸರ್ವಧರ್ಮದಲ್ಲಿ ಕೂಡ ಅವರು ಸರ್ವಧರ್ಮರ ಪ್ರತಿಯೊಬ್ಬರನ್ನು ಸೇರಿಸಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈ ಹಾಡು ಅವರು ಹಾಡಿರೋದಕ್ಕೆ ಸೂಕ್ತವಾದದ್ದು. ಬಹಳ ಜನರು ಹೆಸರಿಟ್ಕೊಳ್ತಾರೆ ಕೆಂಪಮ್ಮ ಅಂತ. ಒಂದು ವೇಳೆ ಯಾರಾದರೂ ಇಲ್ಲಿದ್ರೆ ಕ್ಷಮಿಸಿ, ಆದ್ರೆ ಅವ್ರು ಕೆಂಪಗಿರೋದಿಲ್ಲ. ಹಾಗೆ ಇವರು ತೋರಿಕೆಗಾಗಿ ಆಡ್ಲಿಲ್ಲ, ಅವ್ರು ನಿಜವಾಗ್ಲೂ ಕೂಡ ಅವರ ನಡೆದ ಹಾಗೆ ಈ ಹಾಡಿನಲ್ಲಿ ಕೂಡ ಅವರು ನುಡಿದಿದ್ದಾರೆ. ಈ ಹಾಡು ಅನೇಕರಿಗೆ ತಲುಪಲಿ, ಈ ಹಾಡು ಅನೇಕರ ಅದನ್ನು ಗ್ರಹಿಸಿ ಅವರು ನಿನ್ನ ಬಾಳು ಕತ್ತಲು. ಈಗ ತಾನೇ ನಾವೆಲ್ಲರೂ ಕೂಡ ದೀಪಾವಳಿ ಆಚರಿಸಿದ್ದೇವೆ. ಎಲ್ಲಾರ ಈ ಸಾಹಿತ್ಯವನ್ನು ಹಾಡನ್ನು ಕೇಳುವಾಗ ಪ್ರತಿಯೊಬ್ಬರಲ್ಲಿ ಕೂಡ ಆ ಬೆಳಕು ಅಂದ್ರೆ ಜ್ಞಾನ, ಒಳ್ಳೆಯದನ್ನು ಮಾಡುವಂಥದ್ದು. ಕತ್ತಲು ಅಂದ್ರೆ ಪಾಪ, ಅಜ್ಞಾನ, ತಿಳಿಯದೆ ಮಾಡುವ ನಮ್ಮೆಲ್ಲರಿಗೂ ಕೂಡ ತಿಳಿದಿರುವಂಥದ್ದೇ. ಹಾಗೆ ಮಂಜು ಕವಿ ಅವರಿಗೂ ಕೂಡ ನಾನು ಪ್ರಾರ್ಥಿಸ್ತೇನೆ, ಅವರಿಗೆ ದೇವರು ಇನ್ನೂ ಒಳ್ಳೆಯ ಆರೋಗ್ಯ ಆಯುಷನ್ನು ಕೊಡ್ಲಿ. ಇಂತ ಅನೇಕ ಅಂದ್ರೆ ಸೌಹಾರ್ದತೆಯನ್ನು ಸಾರುವಂತ ಹಾಡುಗಳನ್ನು ರಚಿಸುವ ಹಾಗೆ ದೇವರು ಅವರಿಗೆ ಜ್ಞಾನವನ್ನು ಕೊಡ್ಲಿ. ಹಾಗೆ ಈ ಒಂದು ಧ್ವನಿ ಸುರುಳಿಗೆ ನಾನು ಶುಭವನ್ನು ಕೋರುವಂತವನಾಗಿದ್ದೇನೆ. ಓಂ ಶ್ರೀ ಮಾತೃದೇವೋಭವ, ಓಂ ಶ್ರೀ ಪಿತೃದೇವೋಭವ, ಓಂ ಶ್ರೀ ವೃಕ್ಷದೇವೋಭವ. ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಬೌದ್ಧ ಗುರುಗಳಿಗೂ, ಸೂಫಿ ಸಂತರಿಗೂ, ಫಾದರ್ ಅವರಿಗೂ, ನಮ್ಮ ರಾಜ್ಯದ ಜಾನಪದ ಕ್ಷೇತ್ರದ ಜೀವಂತ ದಂತಕಥೆಯಂತಿರುವ ಮಳವಳ್ಳಿ ಮಾದೇವ ಸ್ವಾಮಿ ಅವರಿಗೂ, ಅವರಿವರೆನ್ನದೇ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ, BSS ಸಂಘದ ರಾಜ್ಯಾಧ್ಯಕ್ಷರಾದಂತಹ ಅಮರ್ ಸರ್ ಅವರಿಗೂ, ನಾರಾಯಣ ಸ್ವಾಮಿ ಅವರಿಗೂ, ಮುನ್ಮಾರಪ್ಪ ಅವರಿಗೂ, ಮುನ್ಸ್ವಾಮಿ ಅವರಿಗೂ, ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಹಲವಾರು ಗೀತೆಗಳನ್ನ ರಚನೆ ಮಾಡಿರುವಂತಹ ಸಾಹಿತಿಗಳಾದಂತಹ ಮಂಜು ಕವಿ, ಹೆಸರಲ್ಲೇ ಕವಿ ಅಂತ ಇದೆ, ಅವರಿಗೂ ವಿಶೇಷವಾಗಿ ಯಾವ ಪದಗಳಲ್ಲಿ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳೋದು ಏನ್ ಹೇಳೋದು ಅಂತ ಗೊತ್ತಿಲ್ಲ. ನಮ್ಮ ಮನೆಯವರು ಅಂತ, ನಮ್ಮ ಮನೆಯ ಸದಸ್ಯರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಎಂ ರಾಮಚಂದ್ರ ಅವರು, ಓಡಿ ಚಿನ್ನಿ ಅವರು, ನೀವೆಲ್ಲ ತಿಮ್ಮಕ್ಕ ಅವ್ರ ಬಗ್ಗೆ ಗೊತ್ತಿದೆ. ಅವರು ತುಂಬಾ ಕಷ್ಟದ ಸಂದರ್ಭದಲ್ಲಿ ನಮ್ ಜೊತೆ ನಿಂತಂತವ್ರು. ಓಡಿ ಚಿನ್ನಿ ಅವರು ಮನೆಯವರು ಕೂಡ ನಿಲ್ತಾರ ಇಲ್ವಾ, ಆ ತರ ನಮ್ ಜೊತೆ ನಿಂತಂತವ್ರು. ಅವರ ನಮ್ಮ ವಿಶ್ವಾಸವನ್ನ ನೋಡಿ ಈಗ ಎಷ್ಟೋ ಜನರಿಗೆ ಅಸೂಯೆ ಶುರುವಾಗ್ಬಿಟ್ಟಿದೆ. ಆ ಭಾಗದಲ್ಲೆಲ್ಲ ಫೋನ್ ಮಾಡ್ತಾರೆ ನನ್ಗೀಗ, ಉಮೇಶ್ ಅಣ್ಣ ಓಡಿ ಚಿನ್ನಿ ಒಬ್ನೇನ ಇರೋದು, ನಾವಿಲ್ವಾ, ಏನ್ ಬೇಕು ಕೇಳೋ ಅಂತ.
ಇದೊಳ್ಳೆ ಹುಚ್ಚ ಸವಾಸ ಆಯ್ತಲ್ಲ, ನಾ ಏನ್ ಕೇಳಲಿ ಅವರಿಗೆ. ಆಯ್ತು ತೊಗೊಳ್ರಪ್ಪ ಆಯ್ತು ಅಂತ ಹೇಳಿ ಫೋನ್. ಎಷ್ಟು ಫೋನ್ ಬರುತ್ತೆ ಅಂದ್ರೆ ಈ KR ಈ ಉಡಿ ಭಾಗದಲ್ಲಿ ಕನಿಷ್ಠ ವಾರದಲ್ಲಿ ಒಂದು 25 ಫೋನ್ ಆದ್ರೂ ಬರುತ್ತೆ ನಂಗೆ. ಉಮೇಶ್ ಅಣ್ಣ ಏನ್ ಬೇಕು ಹೇಳಿ, ನೀವು ಬರೀ ಉಡಿ ಚಿನ್ನಿನ ಹಿಡ್ಕೊಂಡು ಓಡಾಡ್ತಿರಲ್ಲ, ನಾವು ಬೇಡವಾ ಅಂತ. ಕಷ್ಟದಲ್ಲಿದ್ದವ್ರನ್ನ ಬಿಟ್ಟು ಸುಖ ಬಂದಾಗ ಯಾರೋ ಜೊತೆಲಿ ಕುಣಿಯಕ್ ಹೋದ್ರೆ ಏನ್ ಹೇಳ್ತಾರೆ ಹೇಳಿ, ಹೌದಲ್ವಾ? ನಾವು ಯಾವತ್ತು ವರ್ಷದ ಕೂಳನ್ನ ನೆನ್ಸ್ಕೋಬಾರ್ದು, ವರ್ಷದ ಕೂಳನ್ನೇ ನೆನ್ಸ್ಕೋಬೇಕು, ನಮ್ಮ ಗಾದೆ ಮಾತು, ಹೌದಲ್ಲ? ಹಾಗಾಗಿ ನಮ್ಮೊಬ್ಬರ ವಿಚಾರವನ್ನ ನಾನು ಹೇಳ್ತಾ ಇಲ್ಲ ಇಲ್ಲಿ, ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಬಹುತೇಕ ಉರುಡಿ ಚಿನ್ನಿ ಅವ್ರ ಬಗ್ಗೆ ಸಮಾಜಕ್ಕೆ ಸರಿಯಾಗಿ ಗೊತ್ತಿಲ್ಲ. ಅವರು ಎಷ್ಟು ದಾನ ಧರ್ಮ ಮಾಡಿದ್ದಾರೆ ಅಂದ್ರೆ ಯಾವ ಫಿಲಂ ಸ್ಟಾರ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಕೋಟಿ ಕೋಟಿ ದುಡ್ಡು ಅಂತಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಯಾವ ರಾಜಕಾರಣಿನೂ ಮಾಡಕ್ ಸಾಧ್ಯ ಇಲ್ಲ. ನಿಮ್ಗೆ ರಾಜಕಾರಣಿಗಳ ಬಗ್ಗೆ ಗೊತ್ತಿರುತ್ತೆ, ಪಕ್ಕದ ಕ್ಷೇತ್ರದವ್ರು ಬಂದ್ರೆ ಒಂದ್ ಲೋಟ ನೀರು ಕೊಡಲ್ಲ. ಅವ್ರ ಕ್ಷೇತ್ರದ ಮತದಾರ ಇದ್ರು ಬಾ ಅಂತ ಕರೆದು ತೋರಿಸ್ಕೊಂತಾರೆ. ಪಕ್ಕದ ಕ್ಷೇತ್ರದ ಅವ್ರ ಕ್ಷೇತ್ರದ ವೋಟರ್ ಅಲ್ಲ ಅಂತ ಗೊತ್ತಾದ್ರೆ ಒಂದ್ ಲೋಟ ನೀರು ಕೊಡಲ್ಲ. ಅವ್ರು ಸತ್ಯ ತಾನೆ. ಆದ್ರೆ ಉರುಡಿ ಚಿನ್ನಿಯವರು ಇಡೀ ರಾಜ್ಯದ, ನಾನು 2 ವರ್ಷದಿಂದ ಇಲ್ಲ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. 1-1.5 ಸಾವಿರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ರು. ಇಲ್ಲಿಂದ ಅಲ್ಲಿ ಹೋಗಿ ಎಷ್ಟು ಸಾವಿರಾರು ಜನ ಅಂದ್ರೆ ರಾತ್ರಿ 10 ಗಂಟೆ ಆದ್ರೂ ಜನ ಖಾಲಿ ಆಗಿಲ್ಲ. ಅಷ್ಟು ದೊಡ್ಡ ಕಾರ್ಯಕ್ರಮ. ರಾಮನಗರದಲ್ಲಿ ಈಗ 2-3 ವರ್ಷದಿಂದ ಮಳೆ ಬಂದು ನೀರು ನುಗ್ಗಿದಂತಹ ಸಂದರ್ಭದಲ್ಲಿ ಬಹಳ ಅಂದ್ರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಅವರ ಸಿರಿಕಂಠದಲ್ಲಿ ಹಲವು ಗೀತೆಗಳನ್ನ ಆಡಿದ್ದಾರೆ. ಅದರಲ್ಲಿ ನಮ್ಮ ತಾಯಿ ವೃಕ್ಷಮಾತೆ ಸಾಲುಮರ ತಿಮ್ಮಕ್ಕ ಅವ್ರ ಬಗ್ಗೆ ಬಹಳ ಅದ್ಭುತವಾದ ಗೀತೆ ತಾವೆಲ್ಲ ನೋಡಿದ್ರಿ. ತುಂಬಾ ಚಂದಾಗಿ ಅವರ 113ನೇ ವರ್ಷದ ಜನ್ಮದಿನದ ಸಂದರ್ಭದಲ್ಲಿ ಅದನ್ನ ಅರ್ಪಣೆಯನ್ನ ಮಾಡಿದ್ರು. ಈಗ ಒಂದು ಗೀತೆಯನ್ನ ನೋಡಿದ್ರಿ, ಏನ್ ಗೀತೆ? ಜಾತಿ ಜಾತಿ ಧರ್ಮಗಳ ನಡುವೆ ನಿನ್ನ ಬಾಳು ಕತ್ತಲಲ್ಲಿ. ಆ ಕವಿಗಳು ಸುಳ್ಳು ಬರೆದ್ಬಿಟ್ಟಿದ್ದಾರೆ. ನಿನ್ನ ಬಾಳು ಕತ್ತಲಲ್ಲ, ಜಗತ್ತೇ ಕತ್ಲಾಗಿ ಹೋಗಿದೆ. ಹೌದಲ್ವಾ? ಹೌದಲ್ವ ಕವಿಗಳ? ಒಬ್ಬರ ಬಾಳ ಕತ್ಲಾಗಿಲ್ಲ, ಜಗತ್ತೇ ಕತ್ತಲಾಗಿ ಹೋಗಿದೆ. ನಾನಿನ್ 1 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಕಳೆದ ಒಂದು 20-25 ವರ್ಷಗಳಿಂದ ಸಾಲುಮರ ತಿಮ್ಮಕ್ಕ ಅವರ ಮಗನಾಗಿ ಅವ್ರ ಜೊತೆ ನಾನು ಇಡೀ ದೇಶ ಸುತ್ತಿದ್ದೀನಿ. ಹಲವಾರು ಮಂತ್ರಿಗಳನ್ನ, ಹಲವಾರು MLAಗಳನ್ನ, MP ಗಳನ್ನ, ಪ್ರಧಾನಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ನೋಡಿದ್ದೀನಿ ನಾನು. ಬಹುತೇಕ ಇವರೆಲ್ಲ ನೆಟ್ಟಗಿದ್ದಿದ್ರೆ ಬಹುತೇಕ ಇವತ್ತು ಈ ಸಾಂಗ್ ಬಿಡುಗಡೆ ಅಗತ್ಯ ಇರಲಿಲ್ಲ ಅಂತ ನಾವಾದ್ರೂ ಸಹ ಭಾವಿಸ್ತೇವೆ, ಹೌದಲ್ಲ? ಅದ್ರ ಜೊತೆಗೆ ಹಲವಾರು ಸ್ವಾಮೀಜಿಗಳನ್ನ ನೋಡಿದ್ದೇವೆ, ಹಲವಾರು ಸಂತರನ್ನ ನೋಡಿದ್ದೇವೆ. ಹಿಂದೆ ನಮ್ಮ ನವಕೋಟಿ ನಾರಾಯಣರ ಬಗ್ಗೆ ಓದಿದ್ವಿ ನಾವು. ಕೋಟಿ ಕೋಟಿ ಬಂಗಾರವನ್ನ, ಹಣವನ್ನ ತಂದು ರಸ್ತೆಯಲ್ಲಿ ಸುರಿದ್ಬಿಟ್ಟು ಅದ್ರ ಮೇಲೆ ತುಳಸಿ ದಳವನ್ನ ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟು ಭಗವಂತನನ್ನು ಉಟ್ಕೊಂಡು ಹೋದಂತ ನಾಡು ಇದು, ಹೌದಲ್ವಾ? ಅಷ್ಟು ಜನರಿಗೆ ಯಾವ ತರ ಬದುಕಬೇಕು ಅಂತ ಹೇಳ್ಕೊಟ್ಟಂತ ನಾಡು ಕನಕದಾಸರು, ಬಸವಣ್ಣವರು. ಇವತ್ತಿನ ಸ್ವಾಮಿಗಳು ಏನ್ ಮಾಡ್ತಿದ್ದಾರೆ? ಎಲ್ಲರಿಗೂ BMW ಕಾರ್ ಬೇಕು, ಅದು ಕಡಿಮೆನೆ, ಅದಕ್ಕಿಂತ ದೊಡ್ಡ ಕಾರೇ ಬೇಕು. ಒಳ್ಳೊಳ್ಳೆ ಗೋಲ್ಡ್ಗಳನ್ನ ಹಾಕೊಂಡು ಮಂತ್ರಿಗಳು, ಸಚಿವರು, ಶಾಸಕರು ಅಂತವ್ರು ಬಂದ್ರೆ ಬನ್ನಿ ಬನ್ನಿ ಅಂತ ಒಳಗಡೆ ಹುಡ್ಕೊಂತಾರೆ. ಸಾಮಾನ್ಯ ಜನ ಹೋದ್ರೆ ಹೇ ನಿಲ್ಸಪ್ಪ ಆಚಾರಿ, ಕನಿಷ್ಠ ಒಂದು ಪ್ರೀತಿಯ ಮಾತನ್ನು ಕೂಡ ಹಾಡೋದಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಈ ರಾಜ್ಯದಲ್ಲಿ ಆಗ್ಬೋದು, ಈ ದೇಶದಲ್ಲಿ ಆಗ್ಬೋದು, ಬೆಂಕಿ ಬೀಳ್ತಿರೋದೇ ಅವರಿಂದ. ಸ್ವಾಮಿಗಳು ಅಂದ್ರೆ ಏನ್ ಹೇಳಿ? ಸರ್ವವನ್ನು ಸಿದ್ಧಿ ಮಾಡಿಕೊಂಡು ಸರ್ವವನ್ನು ತ್ಯಾಗ ಮಾಡಿ ತನ್ನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ಜನರಿಗೆ ಹಂಚುತ್ತಾ ಹೋಗ್ತಾ ಇರ್ತಾರೆ. ಅವರು ಎಲ್ಲೂ ನಿಲ್ಲೋದಿಲ್ಲ, ಹಂಚುತ್ತಾ ಜನರನ್ನ, ಸಮಾಜವನ್ನ ತಿದ್ದುತ್ತಾ ಭಗವತಿ ಭಿಕ್ಷಾಂದೇಹಿ ಅಂತ ಅವ್ರು ಕೊಟ್ಟಿದ್ದನ್ನ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ತಿನ್ಕೊಂಡು ಹೋಗ್ತಿದ್ದಾರೆ ಕೊಟ್ಟಿದ್ದನ್ನ? ನಿರ್ಲಿಪ್ತವಾಗಿ ಯಾರಿದ್ದಾರೆ? ಕೋಟಿ ಕೋಟಿ ಹಣವನ್ನ ಗಳಿಸ್ಕೊಂಡು ಅವರು ನಿರ್ಲಿಪ್ತವಾಗಿ ಇರ್ಬೇಕಾದಂತವ್ರು ಸಾವಿರಾರು ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ತಕ್ಷಣ ಬೆಂಕಿ ಇಡದೆ ನಾವು ಅವ್ರುಗಳು ಹಾಕ್ಬಿಟ್ಟಿದ್ದಾರೆ. ಏಯ್ ನಮ್ ಜಾತಿ ದೊಡ್ಡದು, ನನಗ್ ಮೀಸಲಾತಿ ಕೊಟ್ಟಿಲ್ಲ. ಏಯ್ ನಮ್ ಜಾತಿ ಇದು, ನಮಗ್ ಮಂತ್ರಿ ಕೊಟ್ಟಿಲ್ಲ, ನಮಗ್ MLA ಕೊಟ್ಟಿಲ್ಲ, ಹೌದಲ್ವಾ? ಹಿಂಗ್ ಮಾಡಿ ಬಹಳ ಕಷ್ಟದಲ್ಲಿದೆ ಭಾರತ ದೇಶ. ಬಹಳ ದೊಡ್ಡ ದೇಶ, ಜಗತ್ತಲ್ಲಿ ಇಂಥ ದೇಶ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಜಾತಿಗಳು, ಇಷ್ಟು ಧರ್ಮಗಳು, ಇಷ್ಟು ಪ್ರೀತಿಸುವಂತಹ ವ್ಯಕ್ತಿಗಳಿರುವಂತಹ ನಾಡು. ನಾವೆಲ್ಲರೂ ಕೂಡ ಈ ನಾಡಲ್ಲಿ ಯಾವುದೇ
ಧರ್ಮವನ್ನ ದ್ವೇಷ ಮಾಡದೆ, ಯಾರನ್ನೂ ಟೀಕೆ ಮಾಡದೆ, ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು, ಎಲ್ರನ್ನೂ ಪ್ರೀತಿ ಮಾಡಬೇಕು. ನಮ್ಮ ಸಾಲುಮರದ ತಿಮ್ಮಕ್ಕ ಬದುಕಿ ಬಂದಂತಹ ದಾರಿ ಜಗತ್ತಿಗೆ ಒಂದು ಆದರ್ಶವಾದಂಥದ್ದು. ಅಂತ ತಾಯಿಯ ಬದುಕು ಯಾವ ರೀತಿ ಇತ್ತು ಆ ರೀತಿ ನಾವು ಬದುಕಕ್ಕೆ. ಯಾಕಂದ್ರೆ ಯಾವತ್ತೂ ಕೂಡ ಯಾರ ಮನೆ ಬಾಗಿಲಿಗೂ ನಿಂತಂತವ್ರಲ್ಲ ಸಾಲುಮರದ ತಿಮ್ಮಕ್ಕ ಅವರು. ಆ ರೀತಿ ನಾವೆಲ್ಲ ಬದುಕೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಎಲ್ಲರಿಗೂ ನಮಸ್ಕಾರ. ಈ ಒಂದು ಧ್ವನಿಸುರುಳಿಯ ಬಿಡುಗಡೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಧರ್ಮಗಳ ಗುರೂಜಿಗಳಿಗೆ, ಅವರ ಪಾದಗಳಿಗೆ ನಮಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಈ ಒಂದು ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯರು, ಪರಿಸರ ಪ್ರೇಮಿಗಳು, ಸಾಲುಮರದ ತಿಮ್ಮಕ್ಕನವರ ಸುಪುತ್ರರು ಆಗಿರ್ತಕ್ಕಂಥ ಉಮೇಶ್ ಸರ್ ಅವರ ಆದಿಯಾಗಿ, ಮುನಿಮಾರಪ್ಪ ಸರ್ ಅವರ ಆದಿಯಾಗಿ, ನಮ್ಮ ಯೋಗೇಶ್ ಸರ್ ಅವರ ಆದಿಯಾಗಿ ಎಲ್ಲರನ್ನ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ BSS ನ ಕುಟುಂಬದ ಎಲ್ಲ ಪದಾಧಿಕಾರಿಗಳನ್ನ ನೆನೆಯುತ್ತಾ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರನ್ನು ನೆನೆಯುತ್ತಾ, ಇವತ್ತೇನು ಈ ಒಂದು ಆಡಿಯೋ, ಈ ಸಾಂಗ್ ಏನು ಇವತ್ತು ಬಿಡುಗಡೆ ಆಗಿದೆ, ಪ್ರಸ್ತುತ ಸಮಾಜಕ್ಕೆ ಇವತ್ತಿನ ಕಾಲದಲ್ಲಿ ಅತ್ಯಗತ್ಯವಾದಂತ ಒಂದು ಹಾಡನ್ನ, ನಾಡಿನ ಹೆಸರಾಂತ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡಿತಾರೆ ಮಂಜು ಕವಿಯವರು. ಈಗ ಅದೇನೋ ಅಂತಾರಲ್ಲ, ಬೆಳೆಯುತ್ತಿರುವ ಈಗ ಪೈರು, ಮುಂದೊಂದು ದಿನ ಅದು ಖಂಡಿತವಾಗ್ಲೂ ಹೆಮ್ಮರವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಹೆಮ್ಮರವಾಗಿ ಈ ಕರ್ನಾಟಕ ಚಲನಚಿತ್ರದ ಒಂದು ಮಂಡಳಿಯಲ್ಲಾಗ್ಬೋದು ಅಥವಾ ಈ ಕರ್ನಾಟಕ ರಾಜ್ಯದಲ್ಲಾಗ್ಬೋದು ಬಹಳಷ್ಟು ಒಂದು ಹೆಸರನ್ನ ಮಾಡುವಂತ ಸೂಚನೆಗಳು ನಮ್ಗೆ ಈಗಾಗಲೇ ಗೋಚರವಾಗ್ತಾ ಇದೆ. ಅವರು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಭಾರತ ದೇಶ ಅಪಾಯದ ಅಂಚಿನಲ್ಲಿದೆ. ಇವತ್ತು ಧರ್ಮಗಳ ಮಧ್ಯೆ ಬೆಂಕಿ ಬಿದ್ದಿದೆ, ಜಾತಿಗಳ ಮಧ್ಯೆ ಬೆಂಕಿ ಬಿದ್ದಿದೆ. ಇವತ್ತು ಒಬ್ಬರು ನೋಡಿದ್ರೆ ಒಬ್ಬರು ಇವರು ಯಾವ ಜಾತಿ ಯಾವ ಧರ್ಮ ಅನ್ನೋ ಮಟ್ಟಕ್ಕೆ ಇವತ್ತು ನಮ್ಮ ಮನಸ್ಸುಗಳು ಇವತ್ತು ಕೆಟ್ಟೋಗ್ಬಿಟ್ಟಿದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಅತ್ಯುತ್ತಮವಾದಂತಹ ಒಂದು ಗೀತೆಯನ್ನ ಅವರು ಸಾಹಿತ್ಯವನ್ನ, ಆ ಒಂದು ಪದಗಳ ಜೋಡಣೆ, ಆ ಜಾತಿ ಧರ್ಮಗಳ ಮತ್ತೆ ನಿನ್ನ ಬಾಳು ಕತ್ತಲಾಗುತ್ತೆ ಅನ್ನೋ ಒಂದು ಅದ್ಭುತವಾದಂತ ಒಂದು ಕಲ್ಪನೆಯನ್ನ ಇಟ್ಕೊಂಡು ಅದನ್ನ ಯಾರ ಕೈಯಲ್ಲಿ ಆಡಿಸ್ಬೇಕು ಅಂತ ಹೇಳಿದ್ರೆ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು, ಸಂಸ್ಥಾಪಕರು ಆಗಿರ್ತಕ್ಕಂಥವರು ಇಡೀ ರಾಜ್ಯದಲ್ಲಿ ನಿಸ್ವಾರ್ಥವಾಗಿ ಯಾವುದೇ ಪಕ್ಷ ಭೇದ ತೋರಿಸದೆ, ಯಾವುದೇ ಜಾತಿ ಭೇದ ತೋರಿಸದೆ, ನಾಡಿನ ಉದ್ದಗಲಕ್ಕೂ ಸಹ ಎಲ್ಲಿ ಆ ಒಂದು ಕಷ್ಟ ಇದೆಯೋ ಅಲ್ಲಿ ನಾನಿದ್ದೇನೆ, BSS ನ ಕುಟುಂಬ ಅಲ್ಲಿದೆ ಅಂತೇಳಿ ನಮ್ಮನ್ನೆಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಸೇವೆಯನ್ನ ನಾಡಿನ ಉದ್ದಗಲಕ್ಕೂ ಮಾಡ್ತಾ ಇರತಕ್ಕಂತ HM ರಾಮಚಂದ್ರ ಉಡಿ ಚಿನ್ನಿ ಅಂತ ಏನೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥವರು, ಅವರ ಕೈಯಲ್ಲಿ ಈ ಒಂದು ಹಾಡನ್ನ ಆಡಿಸಿದ್ರೆ ಸೂಕ್ತವಾಗಿರುತ್ತೆ ಅಂತೇಳಿ ಅವರು ಯೋಚನೆ ಮಾಡಿ ಈ ಒಂದು ಹಾಡನ್ನ ಅವರದ್ದು ಕಂಠಸಿರಿಯಲ್ಲಿ ಆಡಿಸಿರ್ತಕ್ಕಂಥದ್ದು. ಈಗಾಗಲೇ ನೀವು ಈಗಾಗಲೇ ಕೇಳಿದ್ರಿ, ಸಾಲುಮರದ ತಿಮ್ಮಕ್ಕನ ಅಜ್ಜಿಯ ಹೆಸರಿನಲ್ಲಿ ಒಂದು ಅದ್ಭುತವಾದಂತ ಒಂದು ಗೀತೆಯನ್ನ ಸಹ ಬರೆದು ಅವರ ಕೈಯಲ್ಲಿ ಆಡಿಸಿದ್ದಾರೆ. ಅದೇ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಪ್ರಸ್ತುತ ಕಾಲಮಾನಕ್ಕೆ ಅಗತ್ಯವಾದಂತ ಹಾಡುಗಳನ್ನ ಮಂಜು ಕವಿಯವರು ಬರೆದು ಅದನ್ನ ನಮ್ಮ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರ ಕೈಯಲ್ಲಿ ಆಡಿಸ್ತಾ ಇರ್ತಕ್ಕಂಥದ್ದು. ಅವರಿಬ್ಬರಿಗೂ ಶುಭವಾಗ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತಷ್ಟು ಹೆಸರುವಾಸಿಯನ್ನ ಆಗ್ಲಿ ಅಂತ ಶುಭಾಶಯಗಳನ್ನ ಈ ಮುಖ್ಯ ನಾನು ಕೋರಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಇವತ್ತು ಆಡಿಯೋ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಮತ್ತು ಧರ್ಮಗಳೆಲ್ಲರೂ ಸಮಾನವೇ, ಧರ್ಮಗಳೆಲ್ಲರೂ ಸರಿನೇ, ಎಲ್ಲ ಧರ್ಮಗಳು ಗುರುಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡ್ರು ಯಾರಪ್ಪ ಅಂತಂದ್ರೆ ಯಾವ ಧರ್ಮದವರು ಕೂಡ ಇವನ್ನ ಮೇಲೆ ಕರ್ಕೊಂಡ್ಬಂದು ಬಿಡಲ್ಲ. ಯಾರ ಧರ್ಮದವರು ಕೂಡ ಇವನು ಸಾಮಾನ್ಯತೆಯಾಗಿ ನೋಡ್ಕೋಬೇಕಂತ ನೋಡಲ್ಲ. ಆ ಧರ್ಮದಲ್ಲಿ ಲಾಸ್ಟ್ ಇಲ್ಲಿ ಹಿಂದೆ ಇಲ್ಲಿ ನಾನು ಈ ಧರ್ಮದವನು ಅಂತ ಹೇಳ್ಕೊಂಡವನು ಎಲ್ಲಾ ಧರ್ಮಗಳು ಸಮಾನವೇ ಅಂತ ಹೇಳೋದು ಯಾರಂತಂದ್ರೆ ಈ ಎರಡರಲ್ಲಿ ನೊಂದಿತರಾಗಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರನೇ.